श्रीगुरुभ्यो नमः ब्रह्मगुरुभ्यो नमः श्रीमदानन्दतीर्थभगवत्पादाचार्येभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवज्यदमजं विभुमाद्यमीशं वन्दे भवग्नमवरासुरसिद्धवन्द्यं यो विप्रलम्बयुपरीतमतिप्रभूतवादान् निरस्तगतवान् भवितत्त्ववादम् सर्वेश्वरो हरेति प्रतिपादयन्तम् आनन्दतीर्थमुनिवर्यमहं भवति यदनुभावादेडमूकोऽपि वाग्मी जडमतिरभिजन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च योऽन्तःप्रविश्य मम वाचमिमां प्रसुप्तां सञ्जीवयत्रिलहत्रितरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वाक्यैर्मानेरखण्डितैः गुरुभावं व्यञ्जयन्ते भाति श्रीदेतीर्थवाक् अर्थिकल्पितकल्पोऽयं प्रत्यर्थिकेसरी व्यासतीर्थगुरुर्भूयादत्विशिष्टातिसिद्धे तपो विद्याविरक्त्यादिसगुणौघाकरानहं वादराजगुरुं वन्दे हयग्रीवपदाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। ರಾಘವೇಂದ್ರ ತೀರ್ಥರ ಗ್ರಂಥಗಳ ಪಾಠ ಮಾಲಿಕೆಯಲ್ಲಿ ನಿನ್ನೆ ದಿವಸದಲ್ಲಿ ನದೀ ತಾರತಮ್ಯ ಸ್ತೋತ್ರವನ್ನು ನಾವು ವಿಚಾರ ಮಾಡಿದ್ದೇವೆ. ಇವತ್ತು ರಾಘವೇಂದ್ರ ತೀರ್ಥರ ಅದ್ಭುತವಾದಕ್ಕಂಥ ವಾಯುದೇವರ ಮತ್ತು ಪರಮಾತ್ಮನ ಒಂದು ಭಕ್ತಿಯನ್ನು ಸಾರತಕ್ಕಂಥ ಈ ಪ್ರಾತಃ ಸಂಕಲ್ಪ ಗದ್ಯ ಅಂತ ಏನಿದೆ ಅದನ್ನು ಪಾಠವನ್ನು ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ಪ್ರಾತಃ ಸಂಕಲ್ಪ ಗದ್ಯ ಅಂತ ಅದು ಹೇಳುವಂತೆ ಪ್ರಾತಃ ಕಾಲದಲ್ಲಿ ನಾವು ಏನೇನು ಸಂಕಲ್ಪ ಮಾಡಬೇಕು. ನಾವು ಸುಮ್ಮನೆ ಕಡೆಯಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ದೇವ ಪೂಜಾದಿಗಳು ಮುಗಿದ ಮೇಲೆ ಯಾಂತ್ರಿಕವಾಗಿ ಅಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ ಇದು ಯಾಂತ್ರಿಕವಾಗಿ ಹೇಳ್ತಾ ಇದ್ದೀವಿ ಅಷ್ಟೇ ಹೊರತಾಗಿ ಅದರ ಹಿನ್ನೆಲೆ ಎಷ್ಟು ನಾವು ಅದನ್ನು ಹೇಳಬಹುದು, ಅದರ ಹಿಂದೆ ಎಷ್ಟೊಂದು ಅರ್ಥ ಅಡಗಿದೆ ಎಂಬುದನ್ನು ರಾಘವೇಂದ್ರ ತೀರ್ಥರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅವರು ಅದನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಮೃತ ಮಹಾರ್ಣವದಲ್ಲಿ ಹೇಳುವಂತೆ ಮೊದಲು ಮಧ್ವಾಚಾರ್ಯರನ್ನು ನಾವು ಉಪಾಸನೆ ಮಾಡಬೇಕಂತೆ, ಆಮೇಲೆ ಪರಮಾತ್ಮ ಉಪಾಸನೆ ಮಾಡಬೇಕು ಅಂತ ಅವರು ಹೇಳ್ತಾರೆ. ಯಾಕೆಂದ್ರೆ ಜೀವಾತ್ಮ ಮತ್ತು ಪರಮಾತ್ಮರ ಮಧ್ಯದಲ್ಲಿ ಇರತಕ್ಕಂಥವರು ವಾಯುದೇವರು. ಜೀವರ ಎಲ್ಲ ಕರ್ಮಗಳನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಾಗಿದ್ರೆ ಅವರು ಮಧ್ಯದಲ್ಲಿ ಇರಲೇಬೇಕು. ಯಾಕೆಂದ್ರೆ ನಾವೀಗ ಈ ಒಂದು ಪ್ರಾತಃ ಸಂಕಲ್ಪ ಗದ್ಯ ಪಾಠವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಈ ಪಾಠ ಎಂಬತಕ್ಕಂಥದ್ದು ನಿಮಗೆ ತಲುಪಿದ್ದ ಹೇಗೆ ಅಂದ್ರೆ ಆ ಮಧ್ಯ ಗಾಳಿ ಇದ್ದಿದ್ದಕ್ಕಾಗಿ. ಹಾಗೆ ಆ ವಾಯುದೇವರ ಮಹಿಮೆಯನ್ನು ಸರಿಯಾಗಿ ತಿಳ್ಕೊಂಡ್ರೇನೆ ಪರಮಾತ್ಮನ ಮುಖ್ಯವಾದಕ್ಕಂಥ ಬಿಂಬನಾಗತಕ್ಕಂಥ ಪರಮಾತ್ಮನ ಜ್ಞಾನ ನಮ್ಗೆ ಬರಲಿಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಏನೇನು ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ಪ್ರಾಯ ಎಂಬ ಪದಕ್ಕೆ ವಿಶೇಷ ಅರ್ಥ ಇದೆ. ಪ್ರಾಯ ವಾಯುದೇವರಿಂದ ಅದು ನಡೀತಾ ಇರುತ್ತಂತೆ. ಇದು ಪರಮಾತ್ಮನ ಮಾಡಿರತಕ್ಕಂಥ ವಿಶೇಷವಾದಕ್ಕಂಥ ವಾಯುದೇವರ ಮೇಲೆ ಅನುಗ್ರಹ. ಆದ್ದರಿಂದ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ. ಮಾತರಿಶ್ವ ಅಂದ್ರೆ ವಾಯುದೇವರು ಅಂತ ಅರ್ಥ. ಮಾತರಿಶ್ವ ತಸ್ಮಿನ್ ಆ ಪರಮಾತ್ಮನಲ್ಲಿ ಅಪಹ ಜೀವರು ಮಾಡತಕ್ಕಂಥ ಏನೇನು ಕರ್ಮಗಳಿದೆ ಆ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ಅದಷ್ಟನ್ನೂ ಕೂಡ ಆ ಪರಮಾತ್ಮನಿಗೆ ಅರ್ಪಣೆ ಮಾಡುವವರೇ ವಾಯುದೇವ. ಅಂತಹ ವಾಯುದೇವನನ್ನೇ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಇನ್ನು ನಾವು ಏನು ತಿಳ್ಕೊಂಡ್ರೆ ಏನು ಪ್ರಯೋಜನ. ಅದಕ್ಕೋಸ್ಕರವಾಗಿ ನಾವು ಆ ವಾಯುದೇವರ ಮಹಿಮೆಯನ್ನು ತಿಳ್ಕೊಂಡು ಅನಂತರದಲ್ಲಿ ನಾವು ಪರಮಾತ್ಮನ ಮಹಿಮೆಗಳನ್ನು ಕೂಡ ತಿಳ್ಕೊಂಡು ಅನಂತರದಲ್ಲಿ ನಾವು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲ ಅಂತ ಹೇಳಿದ್ರೆ ಆಗ ನಮಗೆ ಅದು ಗೊತ್ತಾಗುತ್ತೆ. ಆದ್ದರಿಂದ ನಾವು ಎರಡನ್ನೂ ಸರಿ ಮಾಡಬೇಕು. ಪ್ರಾತಃ ಸಂಕಲ್ಪವನ್ನೂ ಮೊದಲಿಗೆ ಮಾಡಬೇಕು, ಅಂದರೆ ಮೊದಲಿನ ಸಂಕಲ್ಪ ಸರಿ ಮಾಡಬೇಕು.
ಕಡೆಯ ಸಂಕಲ್ಪವನ್ನು ಸರಿ ಮಾಡಬೇಕು. ಅದಕ್ಕೆ ಕಡೆಯ ಸಂಕಲ್ಪಕ್ಕೆ ಅದು ನಾಳೆ ಅಥವಾ ನಾಡದ್ದು ಬರುತ್ತೆ. ಅದು ಸರ್ವ ಸಮರ್ಪಣ ಗದ್ಯ ಅಂತ ಅದಕ್ಕೆ ಹೇಳಿದ್ರು. ಏನೇನು ಕರ್ಮಗಳು ಮಾಡ್ತೀವೋ ಅದೆಲ್ಲವನ್ನೂ ಕೂಡ ಆ ಪರಮಾತ್ಮನಲ್ಲಿ ಮತ್ತು ವಾಯುದೇವರ ಮೂಲಕ ಅರ್ಪಣೆ ಮಾಡತಕ್ಕಂಥದ್ದಿದೆ. ಇಂತಹ ಸರ್ವ ಸಮರ್ಪಣ ಗದ್ಯ, ಈ ಪ್ರಾತಃ ಸಂಕಲ್ಪ ಗದ್ಯ ಎರಡನ್ನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂದರೆ ಆಗ ನಾವು ಮಾಡತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಆ ಸರಿಯಾದ ಅಡ್ರೆಸ್ಗೆ ನಾವು ಬರೆದಾಗ ಯಾರಿಗೆ ನಮ್ಮ ಉದ್ದೇಶ ಇದೆಯೋ ಅವನಿಗೇ ಹೋಗಿ ಆ ಪತ್ರ ಸೇರುವಂತೆ ನಾವು ಈ ಎರಡು ಸರಿಯಾಗಿ ನಾವು ತಿಳ್ಕೊಂಡಿವಿ ಅಂತ ಹೇಳಿದ್ರೆ ಆಗ ನಮ್ಮ ಉದ್ದೇಶ ಎಂಬತಕ್ಕಂಥದ್ದೇ ಅದು ಪರಮಾತ್ಮನಿಗೆ ವಾಯುದೇವರ ಮೂಲಕ ಸೇರುತ್ತೆ ಎಂಬ ಅರ್ಥವನ್ನು ಇಟ್ಕೊಂಡು ರಾಘವೇಂದ್ರ ತೀರ್ಥರು ಈ ಪ್ರಾತಃ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ ಎಂಬುದಾಗಿ ಎರಡು ಗದ್ಯಗಳನ್ನು ಮಾಡಿದ್ದಾರೆ. ಇದು ಗದ್ಯ ಅದರಿಂದ ಉದ್ದಕ್ಕೆ ನಾವು ಹೇಳ್ಕೊಂಡು ಹೋಗ್ತಾ ಇರೋದು. ಮುಖ್ಯವಾಗಿ ಮೊದಲು ಬರೋದೇ ವಾಯುದೇವರ ಒಂದು ಮಹಿಮೆ. ಆ ವಾಯುದೇವರ ಮಹಿಮೆ ತಿಳ್ಕೋಬೇಕಾಗಿದ್ರೆ ಎಷ್ಟು ವಿಶೇಷಗಳು ಇಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇದನ್ನ ಯಾಕೆ ಮಾಡಿದ್ರು ಅಂತ ನಮ್ಮ ಪ್ರಶ್ನೆ ಬರುತ್ತಲ್ಲ. ಈಗ ತಾನು ಹೇಳಾಯ್ತು, ನಾನು ಅದು ಒಂದು ದೃಷ್ಟಾಂತದ ಮೂಲಕ ಹೇಳಿದ್ರೆ ನಿಮಗೆ ಸ್ಪಷ್ಟ ಆಗಬಹುದು ಅಂತ ಹೇಳಿ ಅದನ್ನ ನಾನು ಹೇಳ್ತಾ ಇದ್ದೇನೆ. ನೋಡಿ, ಅರ್ಜುನ ಇದ್ದಾನಲ್ಲ, ಅವನು ಕೃಷ್ಣ ಪರಮಾತ್ಮನ ಮುಂದೆ ನಾನು ಯುದ್ಧ ಮಾಡೋದಿಲ್ಲ, ಯಾಕೆ ಅಂದ್ರೆ ಯುದ್ಧದಲ್ಲಿ ಎಲ್ಲರನ್ನು ಕೊಲ್ಲಬೇಕಾಗುತ್ತೆ. ಗುರುವನ ಹತ್ವಾಹಿ ಮಹಾನುಭಾವಾನ್, ಮಹಾನುಭಾವರಾದ ಗುರುಗಳನ್ನ, ಪಿತೃಗಳನ್ನ, ಪಿತೃಪ್ರಾಯರಾದವರನ್ನ, ಎಷ್ಟು ಬಂಧುಗಳನ್ನ, ಮಿತ್ರರನ್ನ ಕೊಂದು ಹಾಕಬೇಕು. ಅಷ್ಟು ಜನನ ಕೊಂದು ಹಾಕಿ ಅವರ ಸಮಾಧಿಯ ಮೇಲೆ ನಾವು ರಾಜ್ಯಭಾರ ಮಾಡಬೇಕಾ? ಖಂಡಿತ ಅದು ಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಮಾಡೋದಿಲ್ಲ. ಎಲ್ಲ ನಾನೇ ಕೊಲ್ಲೋದು ತಿಳ್ಕೊಬಿಟ್ಟ ಅವನು. ಇದೇ ಅವನು ಮಾಡಿರ್ತಕ್ಕಂಥ ಒಂದು ದೋಷ ಅಂತ ಆಯ್ತು. ಆದರೆ ಧರ್ಮರಾಜ ಇದ್ದಾನಲ್ಲ, ಅವನೇನ್ ಮಾಡಿದ ಕಡೆಯಲ್ಲಿ ಈ ಸಂಕಲ್ಪ ಸರಿ ಮಾಡಲಿಲ್ಲ. ಪ್ರಾತಃ ಸಂಕಲ್ಪ ಏನಿದೆ, ಪ್ರಾತಃ ಸಂಕಲ್ಪ ಅಂದ್ರೆ ಏನು, ಮೊದಲು ಮಾಡಬೇಕಾಗಿರ್ತಕ್ಕಂತಹ ಸಂಕಲ್ಪವನ್ನು ಅರ್ಜುನ ಸರಿ ಮಾಡಲಿಲ್ಲ. ಯಾಕೆ ಅಂದ್ರೆ ನಾನೇ ಕೊಲ್ತೇನೆ, ಎಲ್ಲ ನಂದೇ, ನಂಗೆ ಪಾಪ ಬರುತ್ತೆ, ನಾನು ನರಕಕ್ಕೆ ಹೋಗ್ತೇನೆ ಇತ್ಯಾದಿಗಳು ತಿಳ್ಕೊಂಡ. ಆದರೆ ಧರ್ಮರಾಜ ಇದ್ದಲ್ಲ, ಅವರೇನ್ ಮಾಡ್ದ ಅಂದ್ರೆ ನಾನು ಎಲ್ಲರನ್ನು ಕೊಲಿಸಿಬಿಟ್ಟಿದ್ದೇನೆ, ನನಗೆ ಮಹಾಪಾಪ ಅಡರ್ಕೊಂಡಿದೆ, ಆದರೆ ಈ ಪಾಪ ಪರಿಹಾರ ಮಾಡಬೇಕಾಗಿದ್ರೆ ನಾನು ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡ್ತೇನೆ ಎಂಬುದಾಗಿ ಅವನು ಶುರು ಮಾಡ್ದ. ನೋಡಿ, ಮೊದಲು ಪ್ರಾತಃ ಸಂಕಲ್ಪವನ್ನ ಅರ್ಜುನ ಸರಿ ಮಾಡಲಿಲ್ಲ, ಮುಕ್ತಾಯ ಸಂಕಲ್ಪವನ್ನ ಧರ್ಮರಾಜ ಮಾಡಲಿಲ್ಲ. ಆದ್ರಿಂದ ನಾವೇನ್ ಮಾಡಬೇಕು ಅಂದ್ರೆ ನಾವು ಪ್ರಾತಃ ಸಂಕಲ್ಪವನ್ನೂ ಸರಿಯಾಗಿ ಮಾಡಬೇಕು. ಹಾಗೆ ಆ ಕರ್ಮವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವುದು ಕೂಡ ಮುಖ್ಯವಾದ ಕಾರ್ಯಕ್ರಮ. ಅದಕ್ಕೋಸ್ಕರ ಎರಡು ಗದ್ಯಗಳನ್ನ ರಾಘವೇಂದ್ರ ತೀರ್ಥರು ನಮ್ಮ ಮೇಲೆ ಮಹಾಕರುಣೆಯನ್ನು ಇಟ್ಟು ಅದನ್ನು ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ, ಪ್ರತಿಯೊಬ್ಬರೂ ಕೂಡ ಈ ಪ್ರಾತಃ ಸಂಕಲ್ಪ ಗದ್ಯ ಏನಿದೆ ಅದನ್ನ ನಾವು ಅಧ್ಯಯನ ಮಾಡಬೇಕು. ಅದನ್ನು ಹೇಳಲಿಕ್ಕೆ ಹೋದ್ರೆ ಇಡೀ ನಮ್ಮ ಸಮಸ್ತ ಶಾಸ್ತ್ರಗಳನ್ನೂ ಕೂಡ ಬೇಕಾದ್ರೆ ನಾವು ತುಂಬಿಸಬಹುದು, ಇದರಲ್ಲಿ ಹೇಳಬಹುದು. ಅಷ್ಟೊಂದು ಆ ಶಬ್ದಗಳಲ್ಲಿ ಅಂತಹದನ್ನು ಇಟ್ಟಿದ್ದಾರೆ. ಆದರೆ ನಾವು ಅಷ್ಟು ವಿಸ್ತಾರವಾಗಿ ನಾವು ಹೇಳಲಿಕ್ಕೆ ಹೋದ್ವಿ ಅಂದ್ರೆ ಅದು ನಿಮಗೆಲ್ಲ ಗ್ರಹಣ ಮಾಡಲಿಕ್ಕೆ ಕಷ್ಟ ಆಗಬಹುದು. ಅಥವಾ ಮುಂದೆ ಗ್ರಂಥಗಳು ಕೂಡ ತುಂಬ ಇರೋದ್ರಿಂದ ನಾವು ಅದನ್ನು ಯಥಾಶಕ್ತಿ ಯಥಾಮತಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹೇಳಿಕೆ ಹೋಗ್ತೇನೆ. ಹಾಗಾಗಿ ಮೊದಲು ಪ್ರಾತಃ ಸಂಕಲ್ಪ ಗದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಕೂಡ ಈ ಪ್ರಾತಃ ಸಂಕಲ್ಪ ಗದ್ಯದ ಒಂದು ಪ್ರತಿ ಏನಿದೆ ಅದನ್ನ ಇಟ್ಕೊಂಡಿರಿ. ಪಕ್ಕದಲ್ಲಿ ಬೇಡ ಅನ್ಸುತ್ತೆ, ಯಾಕೆಂದ್ರೆ ನೀವೆಲ್ಲ ರೆಕಾರ್ಡ್ ಆಗ್ತಾ ಇರೋದ್ರಿಂದ ನೀವು ಆಮೇಲೆ ಕೇಳಬೇಕಾದ್ರೆ ತಿಳ್ಕೋಬಹುದು. ಅದು ಬರ್ಕೊಟ್ರೆ ಇನ್ನು ವಿಶೇಷ. ಅಂತೂ ಪ್ರಶ್ನೆಗಳು ಬಂದಾಗ ನೀವು ಆಮೇಲೆಲ್ಲ ಗುರ್ತು ಮಾಡ್ಕೊಂಡು ಕಡೆಯಲ್ಲಿ ಬೇಕಾದ್ರೆ ಒಂದು 10 ನಿಮಿಷ ನೀವು ಪ್ರಶ್ನೆ ನೀವು ಕೇಳಬಹುದು ಬೇಕಾದ್ರೆ. ಇಲ್ಲ ನಾಳೆ ಕೂಡ ಮೊದಲು ಪ್ರಶ್ನೆ ಕೇಳಿ ಆಮೇಲೆ ಅನಂತರದಲ್ಲಿ ಅದಕ್ಕೆ ಉತ್ತರ ಆದಮೇಲೆ ಬೇಕಾದ್ರೆ ಮುಂದಿನ ಪಾಠವನ್ನು ಮುಂದುವರಿಸುವುದು. ನಮಗೆ ಬೇಗ ಮುಗಿಸ್ಬೇಕು ಎಂಬ ಉದ್ದೇಶ ಏನಿಲ್ಲ. ಆದರೆ ಎಷ್ಟು ಗ್ರಂಥ ನಾವು ಓದ್ತೇವೋ ಅಷ್ಟು ನಮಗೆ ಮನದಟ್ಟಾಗಬೇಕು. ಇದಕ್ಕೂ ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಈ ಪಾಠ ಆದಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಈ ಪ್ರಾತಃ ಸಂಕಲ್ಪ ಒಂದು ಸಹ ನೀವು ಪಾರಾಯಣ ಮಾಡಿಬಿಡಿ. ಆಮೇಲೆ ಸಾಯಂಕಾಲ ಮಲ್ಕೊಳ್ಳುವಾಗ ಏನಿದೆ ಆಗ ಅದಕ್ಕಿಂತ ಮೊದಲು ಅಥವಾ ಯಾವುದಾದ್ರೂ ಪರವಾಗಿಲ್ಲ, ಆಗ ಆ ಸರ್ವ ಸಮರ್ಪಣ ಗದ್ದೆ ಏನಿದೆ ಅದನ್ನು ಓದ್ಬಿಟ್ವಿ ನಾವು ಅಂದ್ರೆ ಆ ದಿವಸದ ಇದೊಂದು ರೀತಿ ಹಂಸ ಮಂತ್ರ ಇದ್ದಾಗೆ, ಹಂಸ ಸೋಹಂ ಸ್ವಾಹ ಇದ್ದಾಗೆ. ನಿನ್ನೆ ಬೆಳಿಗ್ಗೆಯಿಂದ ಮಾಡಿರತಕ್ಕಂಥ ಇಲ್ಲಿವರೆಗೂ ಏನು ಕರ್ಮ ಮಾಡಿದೆ ಅದಷ್ಟು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ತಕ್ಕಂಥದ್ದು ಆ ಒಂದು ಸರ್ವ ಸಮರ್ಪಣ ಗದ್ಯದ ಸಾರ. ಅದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಮೊದಲು ಪ್ರಾತಃ ಸಂಕಲ್ಪ ಬಗ್ಗೆ ಓದ್ತೇನೆ. ಮೊದಲು ಒಂದೊಂದು ಪದಗಳನ್ನು ನೀವು ಗುರ್ತು ಹಾಕೊಂಡು ಸಾಕು. ಅದರಲ್ಲಿ ಪೆನ್ ಇಟ್ಕೊಂಡು ಗುರ್ತು ಹಾಕೋಬೇಕು. ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಇದು ಒಂದಾಯ್ತು. ಇಲ್ಲಿ ಒಂದು ಕಾಮ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಋಗಾದಿ ಸರ್ವ ವೇದಾರ್ಥ, ವಿಷ್ಣು ಮಂತ್ರಾರ್ಥ, ಪುರುಷ ಸೂಕ್ತಾರ್ಥ, ಗಾಯತ್ಯರ್ಥ, ವಾಸುದೇವ ದ್ವಾದಶಾಕ್ಷರ
ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಇಷ್ಟು ಏನು ಹೇಳ್ತಾ ಇದ್ದಾರೆ ಅಂದ್ರೆ ವಾಯುದೇವರಿಗೆ ಇಷ್ಟು ವಿಶೇಷಣಗಳು. ಅದರ ಕಡೆಯ ವಿಶೇಷಣ ನೋಡಿ, ಪ್ರಣವ ಉಪಾಸಕಾನಾಂ ಅಂದ್ರೆ ಪ್ರಣವ ಮಂತ್ರವನ್ನು ಉಪಾಸನೆ ಮಾಡುವವರು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ಹೋಗಬೇಕು. ಪ್ರಣವ ಅಂದ್ರೆ ಏನು? ಅದು ಮಾತೃಕಾ ಮಂತ್ರಾರ್ಥವಾಗಿದೆ. ಪ್ರಣವ ಅಂದ್ರೆ 3 ಅಕ್ಷರ ಇದೆ. ಅದರಲ್ಲಿ ಮಾತೃಕಾ ಮಂತ್ರಾರ್ಥ ಪೂರ್ತಿ ಬಂದಿದೆ. ಮಾತೃಕಾ ಮಂತ್ರಾರ್ಥ ಅಂದ್ರೆ ಯಾವುದು? ಅಕಾರದಿಂದ ಹಿಡಿದು ಒಟ್ಟು ಕ್ಷಕಾರದವರೆಗೆ 51 ಅಕ್ಷರಗಳು. ಅದಕ್ಕೆ ಅಕ್ಷರ ಪರಮಾತ್ಮ, ಅಕ್ಷರ ನಾಮಕ ಪರಮಾತ್ಮ, ಅವನನ್ನ ಒಂದೊಂದು ಅಕ್ಷರವೂ ಕೂಡ ತಿಳಿಸ್ತಕ್ಕಂತಹದ್ದು ಮಾತೃಕಾ ಮಂತ್ಯಾಸ. ಓಂ ಅಂ ಅಜಾಯ ನಮಃ. ನೋಡಿ, ಅಂ ಎಂಬತಕ್ಕಂಥದ್ದು ಅಜ ಎಂಬತಕ್ಕಂಥ ಪರಮಾತ್ಮನನ್ನ ಅದು ನಿರೂಪಣೆ ಮಾಡ್ತಾ ಇದೆ. ಆಂ ಆನಂದಾಯ ನಮಃ. ಇಂ ಈಶಾ ಇದೆಲ್ಲ ಬರ್ತಲ್ಲ. ಇಂ ಇಂದ್ರಾಯ ನಮಃ. ಇಂದ್ರ ಅಂತ ದೇವೇಂದ್ರ ಅಲ್ಲ, ಪರಮ ಮುಖ್ಯ ವೃತ್ತಿಯಿಂದ ಇಂದ್ರ ಅಂದ್ರೆ ಪರಮಾತ್ಮನೇ ಅಂತ ಅರ್ಥ ಮಾಡ್ಕೋಬೇಕು. ಹೀಗೆ ಋಗಾದಿ ಸರ್ವ ವೇದಾರ್ಥ ಎಲ್ಲ ಪ್ರತಿಯೊಂದು ಅಕ್ಷರಗಳು ಕೂಡ ಹಾಗಾದ್ರೆ 16 ಸ್ವರಗಳು, 35 ಅಕ್ಷರಗಳೇನಿದೆ ಅದು ಉಳಿದಿದ್ದು ವ್ಯಂಜನಗಳು. ಒಟ್ಟು 51 ಅಕ್ಷರ ಎಂಬತಕ್ಕಂಥದ್ದು ಮಾತೃಕಾ ಅಂತ ಹೇಳಿದರು. ಆ ಮಾತೃಕಾ ಮಂತ್ರ ಏನಿದೆ ಅದರ ಅರ್ಥ ಯಾವುದು? ಪ್ರಣವವನ್ನು ಬಿಡಿಸಿದಾಗ ನಮಗೆ 51 ಅಕ್ಷರ ಬರುತ್ತೆ. ಹಾಗೆ ಪ್ರಣವದ ಅರ್ಥ ಮಾತೃಕಾ ಮಂತ್ರ ಅರ್ಥ ಅಂತಾಯಿತು, ಅಂದ್ರೆ ವ್ಯಾಖ್ಯಾನ ಅಂತಾಯಿತು. ಇದೆರಡೂ ಕೂಡ ವ್ಯಾಖ್ಯೇಯ ಭಾವ ಇದೆ. ಹಾಗೆ ಪ್ರಣವ ಎಂಬತಕ್ಕಂಥದ್ದು ಒಂದು ಬೀಜದ ರೂಪದಲ್ಲಿ ಇದೆ. ಆ ಬೀಜವನ್ನು ನಾವು ಒಡೆದಿವಿ ನಾವು ಅಂತ ಹೇಳಿದ್ರೆ, ಬೀಜವನ್ನು ಒಡೆದ್ರೆ ಅದರಲ್ಲಿ ದೊಡ್ಡ ಸಣ್ಣ ಒಂದು ಅಶ್ವತ್ಥ ವೃಕ್ಷದ ಅಥವಾ ವಟ ವೃಕ್ಷದ ಬೀಜದಲ್ಲಿ, ಒಂದು ಸಣ್ಣ ಬೀಜದಲ್ಲಿ ಅಷ್ಟು ದೊಡ್ಡ ಗಿಡ ಎಂಬತಕ್ಕಂಥದ್ದು ತುಂಬಿರುವಂತೆ, ಅಂದ್ರೆ ಅಡಕವಾಗಿರುವಂತೆ ಆ ಓಂ ಎಂಬತಕ್ಕಂಥ ಒಂದು ವಟವೃಕ್ಷದ ಒಂದು ಸಣ್ಣ ಬೀಜದಲ್ಲಿ ಇಷ್ಟು ಶಾಸ್ತ್ರಗಳು ಸೇರಿಕೊಂಡಿದೆ ನೋಡಿ. ಎಲ್ಲ ಶಾಸ್ತ್ರಗಳು ಅದರಲ್ಲಿ ಸೇರಿದೆ. ಅದಕ್ಕೆ ಓಂಕಾರೇಣೇವ ಸರ್ವಾ ವಾಕ್ ಸಂತ್ರಣ್ಣ ಅಂತ ಹೇಳ್ತಾರೆ. ಓಂಕಾರದಿಂದಲೇ ಸಮಸ್ತ ಶಾಸ್ತ್ರ ಪ್ರಪಂಚವೂ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾತೃಕಾ ಮಂತ್ರಾರ್ಥ ಅಂತ ಹೇಳ್ತಾ ಇದ್ದಾರೆ. ಮಾತೃಕಾ ಮಂತ್ರಾರ್ಥ ಅಂದ್ರೆ ವ್ಯಾಹೃತ್ಯರ್ಥ ಅಂತ ಹೇಳ್ತಾರೆ. ವ್ಯಾಹೃತಿ ನಮ್ಗೆ ಗೊತ್ತಿದೆ. ವ್ಯಾಹೃತಿ 2 ಇದೆ. ಅದು ಎರಡೊಂದು ಒಂದೇನೆ. ಅದು ನಾವು 2 ವಿಭಾಗ ಮಾಡಿಕೊಂಡಿದ್ದೇವೆ. ಅಂದ್ರೆ ವ್ಯಾಹೃತ್ಯರ್ಥ ಅಂದ್ರೆ ಏನು? ವ್ಯಾಹೃತಿ ಅಂದ್ರೆ ವ್ಯಾಹರಣ. ವ್ಯಾಹರಣ ಅಂದ್ರೆ ಏನು? ವ್ಯಾಹರಣ ಅಂದ್ರೆ ಚೆನ್ನಾಗಿ ತಿಳಿಸೋದು. ಅಂದ್ರೆ ವ್ಯಾಹ್ರಿಯತೆ, ವ್ಯವಕ್ರಿಯತೆ ಅಂತ ಅರ್ಥ. ವ್ಯವಹಾರ ಮಾಡಲ್ಪಡುತ್ತದೆ. ಯಾವುದನ್ನ? ಪರಮಾತ್ಮನನ್ನ. ವ್ಯಾಹೃತಿ ಹೇಳತಕ್ಕಂಥದ್ದೆಲ್ಲೂ ಕೂಡ ಪರಮಾತ್ಮನನ್ನೇ ಹೇಳೋದು. ಹಾಗಾದರೆ ವ್ಯಾಹೃತಿ ಅಂದ್ರೆ ಯಾವುದು? ಭೂಹು ಭುವಃ ಸ್ವಃ, ಯಜುರ್ವೇದ ಆದರೆ ಸುವಃ. ಇದು ವ್ಯಸ್ತ. ಸಮಸ್ತ ಅಂದ್ರೆ ಏನು? ಅಂದ್ರೆ ಭೂರ್ಭುವ ಸ್ವಃ. ಒಟ್ಟು 4 ಆಯ್ತು. ವ್ಯಾಹೃತಿಗಳು 4 ಇದೆ. ಯಾಕೆ ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗೋದು. ವಾಸುದೇವ ದ್ವಾದಶಾಕ್ಷರ ಬರೋದು ಅದರಿಂದನೇ. ಹಾಗೆ ವಾಸುದೇವ ದ್ವಾದಶಾಕ್ಷರ ಅಂತ ಹೇಳಿದ್ರೆ 12 ಅಕ್ಷರಗಳದು. 12 8 ಅಕ್ಷರ ಓಂ ನಮೋ ನಾರಾಯಣಾಯ ಇದೆ. ಈ 4 ವ್ಯಾಹೃತಿಗಳು ಸೇರಿಸಿದ್ರೆ 12 ಆಯಿತು. ಅದರಿಂದ 12 ಅಕ್ಷರವಾದಕ್ಕಂಥ ಯಾವುದು? ಕೇಶವಾದಿ ಪರಮಾತ್ಮ ರೂಪಗಳು ಬರುತ್ತೆ. ಅದಾದ ಮೇಲೆ ಅದನ್ನು 2 ಪಟ್ಟು ಮಾಡಿದ್ವಿ ಅಂದ್ರೆ ಅದು 24 ಅಕ್ಷರ ಅಂತ ಗಾಯತ್ರಿ ಆಗುತ್ತೆ. ಅದು ದ್ವಾದಶಾಕ್ಷರ ಬರೋದೇ ಈ ಒಂದು ವ್ಯಾಹೃತಿಯಿಂದ. ಆದ್ದರಿಂದ ಭೂಹು ಭುವಃ ಸುವಃ ಅಥವಾ ಸ್ವಃ, ಭೂರ್ಭುವ ಸ್ವಃ ಎಂಬತಕ್ಕಂಥದ್ದು ವ್ಯಾಹೃತಿ. ಹಾಗಾದರೆ ಮಾತೃಕಾ ಮಂತ್ರದ ಅರ್ಥ ಎಲ್ಲವೂ ಕೂಡ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ ವ್ಯಾಹೃತಿಯಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ತೇವೆ. ವ್ಯಾಹೃತ್ಯರ್ಥ. ನಾನು ಕೆಳಗಡೆಯಿಂದ ಹೋಗ್ತಾ ಇದ್ದೇನೆ, ಆರೋಹಣ ಕ್ರಮದಲ್ಲಿ ಹೋಗ್ತಾ ಇದ್ದೇನೆ. ಅರ್ಥ ಹೇಳುವಾಗ ಪುನಃ ಅವರೋಹಣ ಕ್ರಮದಲ್ಲಿ ಇಳ್ಕೊಂಡು ಬರ್ತೀನಿ ಪುನಃ. ವ್ಯಾಹೃತ್ಯರ್ಥ. ವ್ಯಾಹೃತ್ಯರ್ಥ ಆದಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ. ನೋಡಿ, ವಾಸುದೇವ ದ್ವಾದಶಾಕ್ಷರ ಅಂದ್ರೆ ಯಾವುದು? ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲಿ ಓಂಕಾರವನ್ನು ಸೇರಿಸ್ಕೋಬೇಕು. ನೋಡಿ, ಓಂಕಾರ ಎಂಬತಕ್ಕಂಥದ್ದು ಆದ್ಯಂತಗಳು ನಾವು ಹೇಳಲೇಬೇಕು. ಅದು ಹೇಳಿಲ್ಲ ಅಂದ್ರೆ ಪೂರ್ಣವಾದ ಫಲ ಬರೋದಿಲ್ಲ. ಆ ಓಂಕಾರದ ಜಾಗದಲ್ಲಿ ಸ್ತ್ರೀಯರು ಏನಿದ್ದಾರೆ ಅವರು ಅದನ್ನು ಹೇಳುವಾಗ ಶ್ರೀ ಎಂಬ ಶಬ್ದವನ್ನು ಹೇಳಬೇಕು. ಓಂಕಾರ ಎಂಬುದು ವೇದದ ಮೂಲವಾದ್ದರಿಂದ ಅದಕ್ಕೆ ಉಪನಯನಾದಿಗಳಾಗಿರಬೇಕು ಅಂತ ಶಾಸ್ತ್ರ ಹೇಳಿದೆ. ಆದ್ದರಿಂದ ಆ ಓಂಕಾರವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ
ಓಂ ನಮೋ ನಾರಾಯಣ ಎಂಬ ಮಂತ್ರ ಏನಿದೆ ಅದರಲ್ಲಿ ಓಂಕಾರ ಎಂಬುದು ಸೇರ್ಕೊಂಡಿದ್ದಲ್ಲಿ ಅದು ಸೇರೇನೆ 8 ಅಕ್ಷರ ಆಗೋದು. ಅಂದ್ರೆ ಮಂತ್ರ ಅಂತರ್ಗತವಾದದ್ದು ಓಂಕಾರ. ಅದೇ ರೀತಿ ಓಂ ನಮೋ ಭಗವತೆ ವಾಸುದೇವ ಎಂಬಲ್ಲಿ ಕೂಡ ಓಂ ಬಿಟ್ಬಿಟ್ವಿ ನಾವು ಅಂದ್ರೆ 11 ಅಕ್ಷರ ಆಗೋದು. ಅದಕ್ಕೇನ್ ಮಾಡಬೇಕು, ಓಂಕಾರವನ್ನು ಸೇರಿಸ್ಕೊಂಡ್ರೆ 12 ಅಕ್ಷರ ಆಗೋದು. ಇನ್ನು ಮಂತ್ರ ಜಪ ಮಾಡಬೇಕು ಅಂದ್ರೆ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಂದ್ರೆ ಆ ಮಂತ್ರ ಪೂರ್ಣ ಹೇಳಬಹುದು. ಇಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರ ಏನಿದೆ ಅದರಲ್ಲಿ ಅಂತರ್ಗತವಾದ ಅಂತ್ಯ ಚತುರಕ್ಷರಾರ್ಥ ಕಡೆ 4 ಅಕ್ಷರಗಳು ಅಂತ ಹೇಳ್ತಾ ಇದ್ದಾರೆ. ಕಡೆ 4 ಓಂ ನಮೋ ಭಗವತೆ ವಾಸುದೇವ ಎಂಬಲ್ಲಿ ಕಡೆ 4 ಅಕ್ಷರ ಏನಿದೆ ಅದು ಪ್ರತಿಪಾದ್ಯವಾದದ್ದು ಅಂತ ಅದರ ಅರ್ಥವಾದ ಯಾವುದು ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರ ಅರ್ಥ. ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರ ಇದಕ್ಕೆ ಮೂಲ ಮಂತ್ರ ಅಂತ ಕರೀತಾರೆ. ಪ್ರತಿಯೊಂದು ಕೂಡ ಈ ಮೂಲ ಮಂತ್ರ ಇರಲೇಬೇಕು ನಮಗೆ. ಯಾಕೆಂದ್ರೆ ಓಂ ನಮೋ ನಾರಾಯಣ ಎಂಬುದಕ್ಕಂದ್ರೆ ಓಂ ನಮೋ ನಾರಾಯಣ ಇತಿ ಮೂಲ ಮಂತ್ರ ಉದಾಹೃತಃ ಅಂತ ಹೇಳಿದಂತೆ ಮೂಲ ಮಂತ್ರ ಅಂತ ಹೇಳ್ತಾ ಇತ್ತು. ಇದೇ ಮೂಲ ಮಂತ್ರ. ಓಂ ನಮೋ ನಾರಾಯಣ ಎಂಬುದಕ್ಕಂತಹದ್ದೇ ಮೂಲ ಮಂತ್ರ. ಇದರ ಅಷ್ಟಾಕ್ಷರ 8 ಅಕ್ಷರಗಳು ಬಂದಿರತಕ್ಕಂತಹದ್ದು ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಅಂತ ಅರ್ಥ. ವಾಸುದೇವ ದ್ವಾದಶಾಕ್ಷರ ಅಂತರ್ಗತ ಆದ್ಯ ಅಷ್ಟ ಅಕ್ಷರಾರ್ಥ ಯಾವುದು ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರ ಇದೆಲ್ಲ ಅದು ಓಂ ನಮೋ ಭಗವತೆ ವಾಸುದೇವ ಎಂಬಲ್ಲಿ 12 ಅಕ್ಷರಗಳಿದಲ್ಲ ಆ 12 ಅಕ್ಷರಗಳಲ್ಲಿ ಮೊದಲು 8 ಅಕ್ಷರ ಏನಿದೆ ಅದರಿಂದ ಪ್ರತಿಪಾದ್ಯವಾದದ್ದು ಅಷ್ಟಾಕ್ಷರ. ಪ್ರತಿಪಾದ್ಯನಾದವನು ಶ್ರೀಮನ್ನಾರಾಯಣ. ಆದ್ದರಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಅಂತರ್ಗತವಾದ ಆದ್ಯ ಮೊದಲಿನ ಅಷ್ಟ ಅಕ್ಷರ ಅರ್ಥ 8 ಅಕ್ಷರಗಳ ಅರ್ಥವೇ ಆ ಪರಮಾತ್ಮ ಅಂದರೆ ಶ್ರೀಮನ್ನಾರಾಯಣ. ಶ್ರೀಮನ್ನಾಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾಗಿದ್ದಾನೆ. ಇದರ ವ್ಯಾಖ್ಯಾನ ಗಾಯತ್ರ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಗಾಯತ್ರ್ಯರ್ಥ ಗಾಯತ್ರಿ ನಮ್ಗೆ ಗೊತ್ತಿದೆ. ಓಂ ಭೂರ್ಭುವ ಸ್ವಹ ತತ್ಸಾವಿತರು ಇದಿಷ್ಟು ಗಾಯತ್ರಿ ನಾವು ಹೇಳೋದಿಲ್ಲ. ಗಾಯತ್ರಿ ಅಂತ ಅಷ್ಟೇ ಹೇಳಬೇಕಾಗಿದ್ರೆ ತತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯಾದಿಮಿ ಧಿಯೋಯೋನಃ ಇದು ಗಾಯತ್ರಿ. ಧಿಯೋಯೋನಃ ಪ್ರಚೋದಯ. ಹಾಗಾದ್ರೆ ಗಾಯತ್ರಿ ಅರ್ಥ ಯಾವುದು? ಆ ಗಾಯತ್ರಿ ಅರ್ಥವೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಈ ವಾಸುದೇವ ದ್ವಾದಶಾಕ್ಷರದ 8 ಅಕ್ಷರಗಳಿಂದ ಅದರ ಮೂಲವಾಗಿರತಕ್ಕಂಥದ್ದು ಗಾಯತ್ರ್ಯರ್ಥ. ಗಾಯತ್ರ್ಯರ್ಥವನ್ನು ನಾವು ಬಿಡಿಸಿ ಹೋದ್ವಿ ನಾವು ಅಂತ ಹೇಳಿದ್ರೆ ಅದು ಪುರುಷ ಸೂಕ್ತ ಇದಲ್ಲ ಅದು ಬರುತ್ತೆ ನೋಡಿ. ಗಾಯತ್ರ್ಯರ್ಥದಲ್ಲಿ ಗಾಯತ್ರಿಯಲ್ಲಿ 3 ಪಾದಗಳಿದೆ. ಗಾಯತ್ರಿಯಲ್ಲಿ 3 ಪಾದಗಳಿದೆ. ಒಂದು ಪಾದ ಅಂದ್ರೆ ಯಾವುದು? ತತ್ ಸವಿತುಃ ವರೇಣ್ಯಂ ಒಂದು ಪಾದ, ಭರ್ಗೋ ದೇವಸ್ಯ ಧಿಮಿ 2ನೇ ಪಾದ, ಧಿಯೋ ಯೋನಃ ಪ್ರಚೋದಯಾತ್ 3 ಪಾದ ಇದೆ. ಈ 3 ಪಾದಕ್ಕೆ ಪುರುಷ ಸೂಕ್ತದಲ್ಲಿ 3 ವರ್ಗ ಇದೆ. ಮೊದಲನೇ ವರ್ಗ ಯಾವುದು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಸಭೋಮಿಂ ವಿಶ್ವತೋ ವೃತ್ವ ಇತ್ಯಾದಿಗಳು ಬರುತ್ತೆ. ಅದಾದ ಮೇಲೆ ತಸ್ಮಾ ಆಧ್ಯಜ್ಞ ಒಂದು ವರ್ಗ ಆಯಿತು. ತಸ್ಮಾ ಆಧ್ಯಜ್ಞ ಸರ್ವಭೂತಃ ಸಮೃದ್ಧ ಪಶದಾಜ್ಯಂ ಇದು 2ನೇ ವರ್ಗ. 3ನೇ ವರ್ಗ ಯಾವುದು ಅಂತ ಹೇಳಿದ್ರೆ ಯಜ್ಞೇನ ಯಜ್ಞಮಾಯಜಂತ ದೇವಾಹ ಅದು 3ನೇ ವರ್ಗ. ಹಾಗಾದ್ರೆ ಗಾಯತ್ರಿ ಇರತಕ್ಕಂತಹ 3 ಪಾದಗಳಿಂದ 3 ವರ್ಗಗಳು ಇರತಕ್ಕಂಥ ಪುರುಷ ಸೂಕ್ತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಅಂತ ಅರ್ಥ. ಅದರ ವಿಸ್ತಾರವೇ ಗಾಯತ್ರಿ ವಿಸ್ತಾರವೇ ಪುರುಷ ಸೂಕ್ತ. ಆಮೇಲೆ ಪುರುಷ ಸೂಕ್ತವನ್ನು ನಾವು ಬಿಡಿಸಿಕೊಂಡಾಗ ವಿಷ್ಣು ಮಂತ್ರ ಅರ್ಥ ಬರುತ್ತೆ. ಓಂ ವಿಂ ವಿಷ್ಣವೇ ನಮಃ, ಓಂ ವಿಂ ವಿಷ್ಣವೇ ನಮಃ ಎಂಬತಕ್ಕಂಥದ್ದು ವಿಷ್ಣು ಮಂತ್ರ ಅರ್ಥ. ವಿಷ್ಣು ಮಂತ್ರ ಅರ್ಥ ಕೂಡ ಅಲ್ಲಿ ಅಡಗಿರತಕ್ಕಂಥದ್ದಾಗಿದೆ. ಋಗಾದಿ ಸರ್ವವೇದಾರ್ಥ. ಹಾಗಾದ್ರೆ ಪುರುಷ ಸೂಕ್ತದ ಅರ್ಥ ಏನಿದೆ ಅದು ಋಗಾದಿ ಸರ್ವವೇದಾರ್ಥ ಅಂತ ಹೇಳ್ತಾರೆ. ಅಂದ್ರೆ ಏನು? ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ ಅಂತಿದೆ. ಋಗ್ವೇದ ಏನಿದೆ ಅದು ಮೊದಲನೇ ವರ್ಗದ್ದು, 2ನೇ ವರ್ಗದ್ದು ಯಜುರ್ವೇದ, 3ನೇ ವರ್ಗದ ಸಾಮ ಮತ್ತು ಋಗ್ವೇದದ್ದೇ ಕೆಲವು ಭಾಗಗಳಾಗಿರತಕ್ಕಂಥ ಅಥರ್ವ ಎಂಬ ಋಷಿಯಿಂದ ಸಂಗ್ರಹಿಸಲ್ಪಟ್ಟಿರತಕ್ಕಂಥ ಅಥರ್ವಣ ವೇದ. ಹೀಗೆ 4 ವೇದಗಳು ಕೂಡ ಅಲ್ಲಿ ಆ ಒಂದು ಪುರುಷ ಸೂಕ್ತದ ವ್ಯಾಖ್ಯಾನವಾಗಿರ್ತಾ ಇದೆ. ಇಷ್ಟಾದ ಮೇಲೆ ಇನ್ನು ಏನೇನು ಪ್ರಪಂಚದಲ್ಲಿ ಲೌಕಿಕವಾದ ವೈದಿಕವಾದ ಅಂತ 2 ಭೇದಗಳಿಂದ ಭಿನ್ನವಾಗಿದೆ. ಯಾವುದು? ಪ್ರತಿಯೊಂದು ಶಬ್ದಗಳು ಕೂಡ ಲೌಕಿಕ ವೈದಿಕ. ನಾವೆಲ್ಲ ಮಾತಾಡ್ತೇವೆ, ಲೌಕಿಕ ಪದಗಳೆಲ್ಲ ಮಾತಾಡ್ತಾ ಇರ್ತೇವೆ. ಅಕ್ಷರ ಶಬ್ದಗಳೆಲ್ಲ ಬೇಕಾದಷ್ಟು ಇದೆ. ಲೌಕಿಕ ಶಬ್ದಗಳು ಯಾವ ಭಾಷೆ ಶಬ್ದವೇ ಆಗಿರಲಿ ಆ ಶಬ್ದದಿಂದ ಪರಮಾತ್ಮ ಏನಿದ್ದಾನೆ ಅವನು ಪ್ರತಿಪಾದ್ಯನಾದವನು. ಅದು ಲೌಕಿಕ ಶಬ್ದಗಳ ಉಪಯೋಗ ಮಾಡ್ತೇವೆ. ಅದು ಇಂಗ್ಲಿಷ್ ಆಗಿರ್ಬೋದು, ಯಾವ ಶಬ್ದಗಳಾಗಿದ್ದು ಅದು ಪರಮಾತ್ಮನನ್ನೇ ಹೇಳೋದು. ವೈದಿಕ ಅಂತಿದೆ. ವೇದಗಳಲ್ಲಿ ಬರತಕ್ಕಂತಹ ಯಾವ ಶಬ್ದಗಳಿದೆ ಅದು ಎಲ್ಲವೂ ಕೂಡ ವೈದಿಕ ಶಬ್ದಗಳು.
ಹಾಗೆ ಲೌಕಿಕ ಮತ್ತು ವೈದಿಕ ಎಂಬುದಕ್ಕಂಥ ಭೇದಗಳಿಂದ ಭಿನ್ನವಾದದ್ದು ಸಮಸ್ತ ಪ್ರಪಂಚ, ವಾಕ್ ಪ್ರಪಂಚ. ಅದರಲ್ಲಿಯೂ ಕೂಡ ಎರಡಿದೆ, ಒಂದು ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ ಎಂಬುದಾಗಿ. ವರ್ಣಾತ್ಮಕ ಅಂದ್ರೆ ಅಕ್ಷರಗಳಿಂದ ಹೇಳ್ತೀವಲ್ಲ ಅದು. ಧ್ವನ್ಯಾತ್ಮಕ ಅಂದ್ರೆ ಏನು? ಚಪ್ಪಾಳೆ ಹೊಡೆಯಬಹುದು ನಾವು ಬೇಕಾದ್ರೆ. ವೃಕ್ಷ ಎಂಬುದಕ್ಕಂಥದ್ದು ಪಟ 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 ಸೀಳಿ ಬೀಳ್ಬೋದು, ಸಮುದ್ರದ ಅಲೆಗಳಾಗಿರ್ಬೋದು, ಕಡಿಯುವ ಶಬ್ದ ಆಗಿರ್ಬೋದು, ಅಥವಾ ಇನ್ಯಾವುದೋ ಕೂಗೋದು, ಪಕ್ಷಿಗಳು ಕೂಗೋದು, ಅಥವಾ ಹಾವು ಬುಸುಗುಟ್ಟೋದು, ಎಲ್ಲ ಈ ಒಂದು ಧ್ವನ್ಯಾತ್ಮಕ ಶಬ್ದಗಳು ಕೂಡ ಇನ್ನು ಯಾವ್ದಾವ್ದು ಶಬ್ದಗಳು ಅಂತಿದೆ ಅದ ಎಲ್ಲ ಇದರಲ್ಲೇ ಬಂದ್ಬಿಡ್ತೀನಿ, ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಕೂಡ ಪರಮಾತ್ಮನ ಗುಣಗಳು ಎಂಬುದಾಗಿ ಪರಮಾತ್ಮ ಗುಣವನ್ನು ಗಾನ ಮಾಡ್ತಾ ಇದೆ. ನಾ ಅನರ್ಥಕೋ ಸ್ವರೋ ವಾಪಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅರ್ಥವಿಲ್ಲದೆ ಇರತಕ್ಕಂಥ ಸ್ವರ ಇಲ್ಲ. ಸ್ವರ ಅಂತ ಶಬ್ದ, ನಾವು ಮಾಡ್ತೇವಲ್ಲ ಶಬ್ದಗಳು, ಅನುಕರಣ ಶಬ್ದಗಳು, ಅದು ಹಿಂಗೆ ಹೊಡಿತೇವೆ, ಅದು ಆ ಶಬ್ದಕ್ಕೆ ಏನು ಅರ್ಥ? ಅದು ಏನೋ ಒಂದು ಅರ್ಥ ಇದ್ದೇ ಇರ್ತದೆ. ಅದೆಲ್ಲ ಶ್ರೀಮದಾಚಾರ್ಯ ರೈತರಿಗೆ ಭಾಷೆಯಲ್ಲಿ ಕರ್ಮ ನಿರ್ಣಯಗಳಲ್ಲಿ ಅದನ್ನು ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಈ ಉದಾಹರಣೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಾನು. ಜಾಂಟೆ ಹೊಡೆಯೋದು, ಜಯಗಂಠ ಅಂತ ಹೇಳ್ತಾರೆ. ಜಾಂಟೆ ಇದೆಲ್ಲ ಕಾಂಸ್ಯ ವಾದ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಹಿತ್ತಾಳೆ ಎಲ್ಲ ಲೋಹಗಳು ಮಾಡ್ತಾ ಅದರಿಂದ. ಇನ್ನು ಕೊಳಲು ವಾದ್ಯಗಳಿದೆ, ಅದು ಸುಶಿರ ವಾದ್ಯಗಳು ಅಂತ ಹೇಳ್ತಾರೋ. ಹಾಗೆ ಇನ್ನು ಭೇದಿ ವಾದ್ಯಗಳಿದೆ, ಅದೆಲ್ಲ ಇದೆ. ಪ್ರತಿಯೊಂದು ಕೂಡ ಒಂದು ಉದಾತ್ತ, ಒಂದು ಅನುದಾತ್ತ, ಒಂದು ಸ್ವರಿತವನ್ನು ಹೇಳಬೇಕಾದ್ರು. ಈ ಉದಾಹರಣೆಗೆ ಅನುದಾತ್ತ ಎಂಬುದಕ್ಕಂಥದ್ದು ಮೊಸರು ಕಡಿತಾ ಇರ್ತೀವಿ ನಾವು. ಅಲ್ಲಿ ಮೊಸರು ಕಡಿಯುವಾಗ ಒಂದು ಶಬ್ದ ಉಂಟಾಗುತ್ತೆ ನೋಡಿ, ಕಡಿಯುವ ಶಬ್ದ. ಅದಕ್ಕೆ ಅರ್ಥ ಏನಂದ್ರೆ ಅಂತರ್ನಾದ ಅಂತ ಹೇಳ್ತಾರೆ. ಅಂತರ್ನಾದು ಹಿ ಭೀಷಣೆ ಅಂದ್ರೆ ಏನು? ಶತ್ರುಗಳಿಗೆ ಮಾತ್ರ ಪರಮಾತ್ಮ ಭಯಂಕರ ಅಷ್ಟೇ. ನರಸಿಂಹದೇವರು ಹಿರಣ್ಯ ಕಶಿಪು ಮಾತ್ರ ಭಯಂಕರ ಆದಂತೆ, ಆದರೆ ಅವನ ಭಕ್ತನಾಗತಕ್ಕಂಥ ಪ್ರಹ್ಲಾದರಾಜನಿಗೆ ಅವನು ಅಭೀಷಣ, ಭೀಷಣ ಆಗುವುದಿಲ್ಲ ಅಂತ ಅರ್ಥ. ಅಂತರ್ನಾದು ಹಿ ಭೀಷಣ, ಇದು ಅಂತರ್ನಾದ ಅಂತ ಹೇಳ್ತಾರೆ ಅದಕ್ಕೆ. ಹೀಗೆ ಹಲ್ಲಿ ಕೂಗತಕ್ಕಂತಹ ಶಬ್ದ, ಹಲ್ಲಿ ಗೋದ, ಗೃಹಗೋಧಿಕ. ಗೃಹಗೋಧಿಕ ಅಂದ್ರೆ ಮನೆಯ ಹಲ್ಲಿ. ಮನೆಯಲ್ಲಿ ಸಾಮಾನ್ಯ ಹಲ್ಲಿ ಇದ್ದೇ ಇರುತ್ತೆ, ಅದು ಲಜಗುಟ್ಟತ್ತೆ. ಅದು ಕೂಡ ಪರಮಾತ್ಮನ ಗುಣವನ್ನೇ ಹೇಳುತ್ತೆ. ನಮ್ಗೆ ಆ ಭಾಷೆ ಗೊತ್ತಿಲ್ಲ, ಅದರಿಂದ ಗೊತ್ತಾಗೋದಿಲ್ಲ. ಆದ್ರಿಂದ ಆ ಶಬ್ದ ಎಂಬುದು ಏನ್ ಹೇಳುತ್ತೆ? ಅದು ಪರಮಾತ್ಮ ಬೆಳಿಗ್ಗಿಂದ ಹಿಡಿದು ಸಾಯಂಕಾಲದವರೆಗೂ ಎಷ್ಟು ಹುಳುಗಳು ನಂಗೆ ಆಹಾರ ಕೊಟ್ಟು ನನ್ನ ಹೊಟ್ಟೆ ತುಂಬಿಸಿದ್ದಿ, ನಿಂಗೆ ನಮಸ್ಕಾರ ಅಂತ ಅದು ಹೇಳುತ್ತೆ. ಆ ಭಾಷೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತಾಗಿ. ಆದ್ರಿಂದ ಅದು ಹೇಳಿದಾಗ ನಾವು ನಾರಾಯಣ ಕೃಷ್ಣ ಅಂತ ಅನ್ಬೇಕು ಅಂತ ನಾವು ಪರಂಪರೆಯಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ನಾವು. ಹೀಗೆ ಇಂತಹ ಒಂದು ಸಮಸ್ತ ಶಬ್ದಗಳು ಕೂಡ ಆ ಪರಮಾತ್ಮನೇ ಹೇಳುತ್ತೆ ಅಂತ ಹೇಳ್ತಾ. ಅದೆಲ್ಲ ಇನ್ನು ವಿವರಣೆ ಮುಂದೆ ಬರುತ್ತದು, ಅದಕ್ಕೆ ಇಷ್ಟೇ ಹೇಳಿದ್ದೀನಿ. ಈಗ ಮೊದಲಿಂದ ಈಗ ಪುನಃ ಹೇಳ್ತೀನಿ. ಲೌಕಿಕ ವೈದಿಕ ಭೇದ ಭಿನ್ನವಾದ ಯಾವ್ದಾವ್ದು ಅಂದ್ರೆ ಲೌಕಿಕ ಮತ್ತು ವೈದಿಕ ಎಂಬುದಕ್ಕಂಥ ಭೇದಗಳಿಂದ ಭಿನ್ನವಾದದ್ದು ಸಮಸ್ತ ಪ್ರಪಂಚಗಳು. ಒಂದು ಲೌಕಿಕ ಶಬ್ದಗಳು, ಒಂದು ವೈದಿಕ ಶಬ್ದಗಳು. ಈ ಎರಡು ಶಬ್ದಗಳು ಏನೇನಿದೆ ಅದೆಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳೋದು ಒಂದಾಗಿ. ಅಷ್ಟು ಮಾತ್ರವಲ್ಲ, ವರ್ಣಾತ್ಮಕ ಅಂತಿದೆ, ಧ್ವನ್ಯಾತ್ಮಕ ಅಂತಿದೆ. ವರ್ಣಾತ್ಮಕ ಅಂದ್ರೆ ಏನು? ವರ್ಣಗಳು, ಅಕಾರಾದಿ ವರ್ಣಗಳಿದೆಯಲ್ಲ ಅದೆಲ್ಲವೂ ಕೂಡ ಪರಮಾತ್ಮನ್ನೇ ಹೇಳೋದಕ್ಕಂತಹದ್ದು. ಅಹಾ ಇತಿ ಬ್ರಹ್ಮ ಅಂತ ಹೇಳ್ತಾರೆ. ನಾರಾಯಣ ಅಂತ ಪರಬ್ರಹ್ಮ, ಗೋವಿಂದ ಅಂತ ಪರಮಾತ್ಮ. ಯಾವ ಶಬ್ದವೇ ಯಾವ ದೇವತೆಗಳ ಶಬ್ದ ಹೇಳಿ ಅದೆಲ್ಲವೂ ಕೂಡ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಎಲ್ಲ ಶಬ್ದಗಳು ಇವನನ್ನು ಹೇಳ್ಬಿಟ್ರೆ, ಪರಮಾತ್ಮನ ಹೇಳ್ಬಿಟ್ರೆ ಮತ್ತೆ ಇಂದ್ರಾದಿ ದೇವತೆಗಳು ವ್ಯವಹಾರ ಮಾಡೋದು ಹೇಗೆ ಅಂದ್ರೆ ಅದಕ್ಕೆ ಮಂತ್ರಾರ್ಥ ಮಂದಿರಲ್ಲಿ ರಾಘವೇಂದ್ರ ತೀರ್ಥರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಆ ಪುಸ್ತಕದಲ್ಲಿ ನಾವು ವಿಶೇಷವಾಗಿ ಬರೆದಿದ್ದ ಆ ಪುಸ್ತಕ ಬಂದಿದೆ. ಅದನ್ನ ಬೇಕಾದವರು ಅದನ್ನು ಸ್ವೀಕಾರ ಮಾಡಬಹುದು. ಹಾಗೆ ಧ್ವನ್ಯಾತ್ಮಕ ಶಬ್ದಗಳು ಅಂತಿದೆ. ಧ್ವನಿಯಾದ ಮೊದಲು ಹೇಳಿದಂತೆ ಏನೇನು ಧ್ವನಿ, ಅದು ಯಾವುದೇ ಧ್ವನಿ ಆಗಿರಲಿ ಪರವಾಗಿಲ್ಲ. ಕಾಲಿಗೆಜ್ಜೆಯೂ ಕೂಡ ಹೇಳ್ತಾರೆ. ಕಾಲಿಗೆಜ್ಜೆ ಅದು ಕೂಡ ಆ ಪರಮಾತ್ಮನ ಗುಣವನ್ನು ಹೇಳುತ್ತಂತೆ. ಅಂತಹ ಅಶೇಷ ಶಬ್ದಗಳ ಅರ್ಥ ಯಾವುದು? ಋಗಾದಿ ವೇದಾರ್ಥ ಅಂತ ಹೇಳ್ತಾರೆ. ನಾವು ಮೊದಲು ಹಿಂಗೆ ತಿಳ್ಕೋಬೇಕೀಗ. ಯಾಕಂದ್ರೆ ನಾವು ಗಾಯತ್ರಿಯನ್ನ ಉಪಾಸನೆ ಮಾಡ್ಕೊಳ್ಕಂಥವರು, ಉಪಾಸನೆ ಮಾಡಲೇಬೇಕು ನಾವು. ಬ್ರಾಹ್ಮಣ್ಯ ಉಳಿಬೇಕಾದ್ರೆ ಅದಕ್ಕೆ ಹಿಂಗೆ ಅರ್ಥ ಮಾಡ್ಕೋಬೇಕು ನೋಡಿ. ಓಂಕಾರ ಇದೆ ಮೊದಲು. ಓಂಕಾರದ ವ್ಯಾಖ್ಯಾನ ವ್ಯಾಹೃತಿ, ವ್ಯಾಹೃತಿ ವ್ಯಾಖ್ಯಾನ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನ ಸರ್ವ ವೇದಾರ್ಥ ಅಂತ. ಇದು ಸ್ಥೂಲ ವಿವರಣೆ. ಇನ್ನು ಸ್ವಲ್ಪ ವಿವರಣೆ ಜಾಸ್ತಿ ಕೊಡ್ತಾರೆ ಅವರಷ್ಟೇ, ಇಷ್ಟೇ ತಾತ್ಪರ್ಯ. ಈಗ ಓಂ ಅಂದ್ರೆ ಏನು? ಅಕಾರ ಉಕಾರ ಮಕಾರ. ಆ ಅಂದ್ರೆ ಗುಣ ಪರಿಪೂರ್ಣನಾದವನು ಪರಮಾತ್ಮ. ಅಹ ಇತಿ ಬ್ರಹ್ಮ ಅತಕಸ್ಮಾತ್ ಉಚ್ಯತೆ ಬ್ರಹ್ಮೇತಿ ಬೃಹಂತೋ ಹ್ಯಸ್ಮಿನ್ ಗುಣಃ. ಬಹಳ ಗುಣಗಳು ಇವನಲ್ಲಿ ಇರೋದರಿಂದ, ಸದ್ಗುಣಗಳು, ಬಹಳ ಗುಣಗಳು ಸದ್ಗುಣಗಳು ಇವನಲ್ಲಿ ಇರೋದರಿಂದ, ಬಹಳ ಅಂದ್ರೆ ಲೆಕ್ಕವಿಲ್ಲದಷ್ಟು ಅಂತ ಅರ್ಥ. ಬಹಳ ಅಂದ್ರೆ ಆದ್ರೆ ಅಂತಹ ಗುಣ ಇರೋದ್ರಿಂದ ಪರಮಾತ್ಮನು ಅವನು ಆ ಅಂತ ಕರೆಯಲ್ಪಟ್ಟಿದ್ದಾನೆ. ಭೂ ಅಂತಿ, ಆ ಊ ಅಂತಿದೆ. ಊ ಅಂದ್ರೆ ಏನು?
ಸಮಸ್ತ ಜಗತ್ತನ್ನೂ ಕೂಡ ಉತ್ಪತ್ತಿ ಮಾಡುವವನು ಪರಮಾತ್ಮ. ಮ ಅಂದರೆ ಮೋಕ್ಷವೇ ಎಲ್ಲರಿಗೂ ಕೂಡ, ಎಲ್ಲ ಸುಜೀವಿಗಳಿಗೂ ಕೂಡ ಮೋಕ್ಷವೇ ಅಪೇಕ್ಷಿತ. ಆ ಮೋಕ್ಷವನ್ನು ಕೊಡ್ತಾನೆ. ನಾವು ಸುಜೀವಿಗಳಿಗೆ ಮೋಕ್ಷ ಅಂದರೆ ನಮ್ಮ ವೈಕುಂಠಾದಿಗಳು ಮೋಕ್ಷ, ಅದು ದುರ್ಜೀವಿಗಳಿಗೆ ಅದು ಹೋಗುತ್ತಿದ್ದ ಅನ್ನಂತ ವಸ್ತು, ಅದೇ ಅವರಿಗೆ ಮೋಕ್ಷ. ಅವರಿಗೆ ಮೋಕ್ಷ ಅಂದರೆ ಬಿಡುಗಡೆ ಅಷ್ಟೇನೆ. ಆಮೇಲೆ ಈ ನಿತ್ಯ ಸಂಸಾರಿಗಳಿಗೆ ಸಾಂತಾನಿಕ ಲೋಕ ಅಂತ ಅಲ್ಲಿ ಈಗ ಕಷ್ಟ ಸುಖಗಳು ಅವ್ರು ತಪ್ಪಿದ್ದೆಲ್ಲ ಅದು ಬರ್ತಾ ಇರುತ್ತೆ, ಅವ್ರ ಸ್ವರೂಪನೇ ಆಗಿರುತ್ತೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಂತಹ ಒಂದು ಅಕಾರ ಉಕಾರ ಮಕಾರ. ಮ ಅಂದ್ರೆ ಏನು? ಮೋಕ್ಷವನ್ನು ಕೊಡುವವನು. ಮಾ ಎಂಬ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ. ಆ ವೈಕುಂಠ, ಶ್ವೇತದ್ವೀಪ, ಅನಂತಾಸನಾದಿಗಳು ಏನಿದೆ ಅದು ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥದ್ದು. ಶ್ರೀರೇವ ಲೋಕರೂಪೇಣ ವಿಷ್ಣೋ ತಿಷ್ಠತಿ ಸರ್ವದಾ ಅಥೋಷಿ ವೈಷ್ಣವ ಲೋಕ ಅಂತ ಕರೀತಾರೆ. ಆದ್ದರಿಂದ ಇಂತಹ ಅಕಾರ ಉಕಾರ ಮಕಾರಕ್ಕೆ ಅರ್ಥ ಗೊತ್ತಾಯಿತು. ಆ ಅಂದ್ರೆ ಗುಣಪರಿಪೂರ್ಣ, ಉ ಅಂದ್ರೆ ಉತ್ಪತ್ತಿಯನ್ನು ಮಾಡುವವನು, ಜನ್ಮಾದ್ಯಸ್ಯತೆ ಎಂಬ ಸೂತ್ರ ಹೇಳಿತ್ತಲ್ಲ ಅದನ್ನೇ. ಅನಂತರದಲ್ಲಿ ಮ ಅಂದ್ರೆ ಮೋಕ್ಷವನ್ನು ಕೊಡುವವನು, ಆನಂದ ರೂಪಿ ಅಂತ ಅರ್ಥ ಬರ್ತದೆ. ಇದನ್ನ ವ್ಯಾಹೃತಿ ಎಂಬತಕ್ಕಂಥದ್ದು ಬಿಡಿಸುತ್ತೆ. ಹಾಗೆ ಓಂಕಾರದ ಅರ್ಥ ಯಾವುದು? ವ್ಯಾಹೃತ್ಯರ್ಥ ಅಂತ ಆಯ್ತು. ವ್ಯಾಹೃತಿ ಅಂದ್ರೆ ಭೂಹು ಭುವಃ ಸ್ವಹ. ಭೂಹು ಅಂದ್ರೆ ಏನು? ಭೂಹು ಭೂ ಬಹು ಅಂತ ಧಾತು. ಬಹುತ್ವ ಅಂದ್ರೆ ಪೂರ್ಣತ್ವ. ಯಾವುದೆಂದು ಪೂರ್ಣತ್ವ ಪರಮಾತ್ಮ ಹೇಳುವಾಗ ಅಂತ ಹೇಳಿದ್ರೆ ಅದು ಗುಣಗಳಿಂದಲೇ ಪೂರ್ಣತ್ವನೇ ಹೇಳಬೇಕು. ಆದ್ದರಿಂದ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಭೂಹು ಎಂಬ ಪದ ಹೇಳ್ತು. ಇದೆಲ್ಲ ನ್ಯಾಯಸುಧಾದಲ್ಲಿ ಟೀಕಾರರು ಸ್ಪಷ್ಟ ಬಿಡಿಸ್ಬಿಟ್ಟಿದ್ದಾರೆ. ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಹೇಳಿದ್ರೆ ನ್ಯಾಯಸುಧಾದಲ್ಲಿ ಬಿಡಿಸಿದ್ದಾರೆ. ಇನ್ನೂ ನಮ್ಗೆ ವಿಶೇಷ ಅರ್ಥಗಳನ್ನ ಪರಿಮಳದ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಇದಾದ್ಮೇಲೆ ಭೂಹು ಆಯಿತು. ಭುವಃ ಅಂತಿದೆ. ಭುವಃ ಅಂದ್ರೆ ಉತ್ಪತ್ತಿ ಮಾಡುವವನು ಅಂತ ಅರ್ಥ. ಅದಕ್ಕೆ ಹೇಗೆ ನಿಷ್ಪತ್ತಿ ಅಂದ್ರೆ ಶ್ರೀಮದ್ ಟೀಕಾರ ತೋರಿಸೋದು, ಭಾವಯತಿ ಸ್ವಬುಧರಸ್ಥಂ ನಿರ್ಗಮಯತಿ, ತನ್ನ ಹೊಟ್ಟೆಲಿದ್ದ ಜಗತ್ತೆಲ್ಲವೂ ಕೂಡ ಆಚೆ ಹಾಕ್ತಾನೆ, ಅದಕ್ಕೆ ಭುವಃ ಅಂತ ಹೇಳ್ತಾರೆ. ಹಾಗೆ ಉತ್ಪತ್ತಿ ಮಾಡುವವನೇ ಅಂತ ಅರ್ಥ ಆಯಿತು. ಹಾಗೆ ಓಂಕಾರದಲ್ಲಿ ಬರತಕ್ಕಂಥ ಉಕಾರದ ವ್ಯಾಖ್ಯಾನ ಭುವಃ ಅಂತ ಆಯಿತು. ಇನ್ನು ಮಾ ಎಂಬತಕ್ಕಂಥದ್ದಿದೆ, ಸುಖರೂಪಿ ಅಂತ ಅರ್ಥ. ಇಲ್ಲಿ ಸ್ವಹ ಎಂಬ ಪದ ಇದೆ. ಅದಕ್ಕೆ ಟೀಕಾರಾಯರು ಬರೀತಾರೆ ಸುತ್ವಾತ್ ಸುಖರೂಪತ್ವಾತ್ ಸ್ವಹ. ಪರಮಾತ್ಮನಿಗೆ ಸ್ವಹ ಅಂತ ಹೆಸರು. ಗೀತೆಯಲ್ಲಿ ಹೇಳುವಾಗ ಪರಮಾತ್ಮನಿಗೆ ಸ್ವ ಎಂಬತಕ್ಕಂಥದ್ದು ಸ್ವತಂತ್ರನಾದ್ದರಿಂದ ಅವನು ಸ್ವ ಅಂತ ಕರೆಯಲ್ಪಡುತ್ತಾನೆ. ಇಲ್ಲಿ ಸುಖರೂಪಿ ಆದ್ದರಿಂದ ಪರಮಾತ್ಮ ಅವನನ್ನ ಸ್ವಹ ಅಂತ ಕರೆದಿದ್ದಾರೆ. ಹಾಗೆ ಓಂಕಾರದ ವ್ಯಾಖ್ಯಾನ, 3 ಅಕ್ಷರದ ವ್ಯಾಖ್ಯಾನ ಭೂಹು ಭುವಃ ಸ್ವಹ ಎಂಬತಕ್ಕಂಥ ವ್ಯಾಹೃತಿ ಆಯಿತು. ಇದರ ವ್ಯಾಖ್ಯಾನವೇ ಗಾಯತ್ರಿ. ಗಾಯತ್ರಿಯಲ್ಲಿ ಮೊದಲು ಹೇಳಿದಂತೆ 3 ಪದಗಳು ಅಂದ್ರೆ ಏನು? 3 ವಾಕ್ಯಗಳಿದೆ. ಅಲ್ಲ 3 ಪಾದಗಳು ಅಂತ ಕರೀತಾರೆ. ಅದ್ಯಾವುದು? ತತ್ ಅಂತಿದೆ. ತತ್ ಎಂಬ ಶಬ್ದಕ್ಕೆ ಅರ್ಥ ಏನು? ತತ್ ಅಂದ್ರೆ ಪೂರ್ಣ ಅಥವಾ ವ್ಯಾಪ್ತ. ಯಾವುದರಿಂದ ವ್ಯಾಪ್ತ ಪರಮಾತ್ಮ? ಎಲ್ಲಾ ದೇಶಗಳಲ್ಲೂ ವ್ಯಾಪ್ತ. ನೋಡಿ, ಆ ಪರಮಾತ್ಮನ ಕಣ್ಣು ಮುಚ್ಚಿ ನಾವೇನು ಮಾಡ್ಲಿಕ್ಕೂ ಬರೋದಿಲ್ಲ. ನಾವೇನೋ ಅನ್ಯಾಯವನ್ನೋ ಏನೋ ಮಾಡಿ ಯಾರು ನೋಡಿಲ್ಲ ಅಂತ ನಾವು ತಿಳ್ಕೊಂತೇವೆ. ಆದರೆ ಪರಮಾತ್ಮ ಎಲ್ಲವನ್ನೂ ಅವನೇ ಸಾಕ್ಷಿ, ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್, ಎಲ್ಲವನ್ನೂ ಕಣ್ಣಲ್ಲಿ ನೋಡ್ತಾ ಇರ್ತಾನೆ ಪರಮಾತ್ಮ. ಅವನ ಕಣ್ಣಿಗೆ ಬೀಳದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಪರಮಾತ್ಮನ ಕಣ್ಣಿಗೆ ಬೀಳದೇ ಇದ್ದಿದ್ದು ಯಾವುದೂ ಇಲ್ಲ. ಆದ್ದರಿಂದ ಕನಕದಾಸರಿಗೆ ಏನಾಯಿತು? ಆ ಎಲ್ಲ ವಸ್ತುವನ್ನೂ ಕೂಡ ಪರಮಾತ್ಮ ನೋಡ್ತಾ ಇರುವಾಗ ಯಾರು ಇಲ್ಲದ ಜಾಗದಲ್ಲಿ ಈ ಫಲಗಳನ್ನು ತಿನ್ನೋದು ಹೇಗೆ ಅಂತ ಅವ್ರ ಸಂದೇಹ ಬಂದು ಆ ಫಲ ತಿನ್ನದೆ ಹಾಗೇ ತಂದಿಟ್ರು. ಅದು ಜ್ಞಾನಿಗಳಿಗೆ ಕಾಣಿಸ್ತಕ್ಕಂಥದ್ದು, ನಮಗೆಲ್ಲ ಕಾಣಿಸೋದಿಲ್ಲ. ಹಾಗಾಗಿ ಆ ಪರಮಾತ್ಮ ಇದೆ. ತತ್ ಅಂದ್ರೆ ಎಲ್ಲಾ ದೇಶದ ವ್ಯಾಪ್ತನಾದವನು. ಆಮೇಲೆ ಕಾಲ, ಇನ್ನೊಂದು ಕಾಲ ಅಂದ್ರೆ ಏನು? ಎಲ್ಲಾ ಕಾಲದಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲಾ ದೇಶದಲ್ಲೂ ಇದ್ದಾನೆ, ಎಲ್ಲಾ ಕಾಲದಲ್ಲೂ ಇದ್ದಾನೆ. ಈ 2 ಗುಣಗಳು ಲಕ್ಷ್ಮಿಗೂ ಇದೆ. ಎಲ್ಲಾ ದೇಶದಲ್ಲೂ ಇದ್ದಾರೆ, ಎಲ್ಲ ಕಾಲದಲ್ಲೂ ಇದ್ದಾರೆ. ಆದರೆ ಮುಂದಿದ್ದಲ್ಲ ತತ್ ಅಂದ್ರೆ ಗುಣಪರಿಪೂರ್ಣ, ಅಂದ್ರೆ ಗುಣತಃ ಅಪರಿಚ್ಛಿನ್ನ ಅಂತ ಹೇಳಿದಾಗ. ಗುಣತಃ ಅಪರಿಚ್ಛಿನ್ನ ಅಂದ್ರೆ ಏನು? ಪರಮಾತ್ಮನಲ್ಲಿ ಇರುವಷ್ಟು ಗುಣಗಳು ಯಾರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅವನೇ ಸಾಟಿ ಅಷ್ಟೇ. ಆದ್ದರಿಂದ ಗುಣತಃ ಅಪರಿಚ್ಛಿನ್ನ, ಗುಣತಃ ವ್ಯಾಪ್ತ. ಅದನ್ನೇ ಅಕಾರ ಹೇಳಿದ್ದು, ಇಲ್ಲಿ ಭೂಹು ಎಂಬ ಶಬ್ದ ಹೇಳಿದ್ದು, ಇಲ್ಲಿ ತತ್ ಎಂಬ ಶಬ್ದ ಹೇಳ್ತಾ ಇದೆ. ತತ್ ಸವಿತು ಹೊಂತಿದೆ, ಉತ್ಪತ್ತಿ ಮಾಡುವವನು. ಸವಿತಾ, ಸವಿತಾ ಅಂದ್ರೆ ಏನು? ಸೃಷ್ಟತ್ವ ಸವಿತಾ ಇತಿ ಉಚ್ಯತೆ ಅಂತ ಶ್ರೀಮದಾಚಾರ್ಯರು. ಸವಿತಾ ಜಗತ್ತನ್ನು ಸೃಷ್ಟಿ ಮಾಡುವವನು, ಅದನ್ನೇ ಉತ್ಪತ್ತಿ ಮಾಡುವವನು ಒಂದು ಹೂ ಶಬ್ದ ಹೇಳ್ತು. ಭುವಃ ಎಂಬತಕ್ಕಂಥದ್ದೇ ತನ್ನ ಹೊಟ್ಟೆ ಇರತಕ್ಕಂಥದ್ದು ಮೇಲೆ ಹಾಕ್ತಾನೆ ಎಂಬುದಾಗಿ ಅದು ವ್ಯಾಹೃತಿ ಹೇಳ್ತು. ಈಗ ಗಾಯತ್ರಿ ಹೇಳ್ತಾ ಇದೆ. ತತ್ ಸವಿತು ವರೇಣ್ಯಂ. ಇಲ್ಲೆಲ್ಲ ಸ್ವಲ್ಪ ಇನ್ನು ವಿವರಣೆ ಮಾಡಬೇಕು. ನಮ್ಮ ಪ್ರಶ್ನೆ ಬರುತ್ತೆ, ಅವರು ಮಾತ್ರ ಉತ್ಪತ್ತಿ ಮಾಡೋದು, ನಾವು ಉತ್ಪತ್ತಿ ಮಾಡ್ತಾ ಇಲ್ವೇನೋ? ನಾವು ಅಡಿಗೆ ಮಾಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ನಾವು ಮಕ್ಕಳು ಉತ್ಪತ್ತಿ ಮಾಡ್ತಾ ಇದ್ದೀವಿ, ಯಾವುದೋ ವಿಜ್ಞಾನಗಳಲ್ಲಿ ಕಂಡು ಹಿಡಿತಾ ಇದ್ದೇವೆ, ಔಷಧಿ ಎಲ್ಲ ಕಂಡು ಹಿಡಿತಾ ಇದ್ದಾರಲ್ಲ, ಇದೆಲ್ಲ ಅನ್ಕೋಬಹುದು. ಇದೆಲ್ಲ ಯಾರು ಏನು ಕೆಲಸ ಮಾಡಿದ್ರು ಕೂಡ ಅದು
ವಾಯುದೇವರ ಮೂಲಕ ಪರಮಾತ್ಮಂದೇ ವ್ಯಾಪಾರ. ಬುದ್ಧಿಯೇ ಪ್ರಚೋದನೆ ಮಾಡಿಲ್ಲ ಅಂತ ಯಾವ ಕೆಲಸ ನಡೆಯುವುದಿಲ್ಲ. ಧಿಯೋ ಯೋನಃ ಪ್ರಚೋದಯ. ಆದ್ದರಿಂದ ಅವನು ಎಲ್ಲರಿಗಿಂತಲೂ ಕೂಡ ವರೇಣ್ಯ, ವರಣೀಯನಾದವನು. ವರಣೀಯೋ ಗುಣೋನ್ನತೆ ಹೇ. ವರಣೀಯಾಕವನು ಎಲ್ಲರಿಂದಲೂ ಪರಮಾತ್ಮ ಬೇಕು ಬೇಕು ಅಂತ. ರಾಮ ನೋಡ್ರಿ, ಕೃಷ್ಣ ನೋಡ್ರಿ, ಯಾವುದೇ ಅವತಾರ ನೋಡ್ರಿ, ಇವು ರಾಮಕೃಷ್ಣ ಅದು ವಿಶೇಷ. ಅದನ್ನು ನೋಡ್ರಿ, ಎಲ್ಲರೂ ಕೂಡ ಬೇಕು ಬೇಕು ಅಂತವ್ರೆ. ಯಾಕೆಂದ್ರೆ ವರಣೀಯನಾಗಿರ್ತಕ್ಕಂಥವನು ಪರಮಾತ್ಮ. ಅದಕ್ಕೋಸ್ಕರವಾಗಿ ಅವನನ್ನ ವರೇಣ್ಯ ಅಂತ ಕರೀತಾರೆ. ಅದು ಬಿಡಿಸಿದ್ದು ವರಣೀಯೋ ಗುಣೋನ್ನತೆ ಅಂತ ಋಗ್ಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ತದ್ ಸವಿತು ವರೇಣ್ಯಂ, ವರಣೀಯನಾದವನು. ಆದ್ದರಿಂದ ಅವನು ಸೃಷ್ಟಿ ಮಾಡಬಲ್ಲನಾದ್ದರಿಂದ ಅವನು ವರೇಣ್ಯ. ಅನಂತ ಗುಣಗಳು ಅವನಲ್ಲಿ ಇರೋದರಿಂದ, ದೇಶತಃ ಕಾಲತಃ ವ್ಯಾಪ್ತನಾದ್ದರಿಂದ ಅವನು ವರಣೀಯ ಅಂತ ಅದಕ್ಕೆ ವ್ಯಾಖ್ಯಾನ ಕೊಟ್ಟಾಗಾಯ್ತು. ಭರ್ಗ ಅಂತಿದೆ. ಮತ್ತು ನಮಗೇನು ಪ್ರಯೋಜನ? ಅವನು ಗುಣಪರಿಪೂರ್ಣ ಆಗಿರಲಿ, ನಮಗೇನು ಲಾಭ ಅಂತ ಹೇಳಿದ್ರೆ, ಇಂತಹ ಗುಣವುಳ್ಳ ಪರಮಾತ್ಮ ನಾವು ಸ್ಮರಣೆ ಮಾಡಿದೀವಿ ಅಂತ ಹೇಳಿದ್ರೆ ಆಗ ನಮಗೆ ಪೂರ್ಣವಾಗಿ ನಮ್ಮ ಪಾಪಗಳನ್ನು ಸುಟ್ಟಾಕ್ತಾರೆ. ಎಲ್ಲ ನಮಗೆ ಕೆಟ್ಟದ್ದೆಲ್ಲ ಆಗ್ತಾ ಇರೋದೆಲ್ಲೂ ಕೂಡ ನಾವು ಹಿಂದೆ ಗೊತ್ತಿತ್ತೋ ಗೊತ್ತಿಲ್ಲದೋ ಯಾವುದೋ ಒಂದು ಪೂರ್ವಾರ್ಜಿತವಾದ ಕರ್ಮಗಳಿದ್ದಲ್ಲ, ಆ ಪಾಪಗಳಿಂದಾಗಿ ನಾವು ಕಷ್ಟಪಟ್ಟು ಬರ್ತಾ ಇರೋದು. ಪಾಪ ಇಲ್ಲ ಅಂದ್ರೆ ನಮ್ಮ ಕಷ್ಟಗಳು ಬರೋದಿಲ್ಲ. ಆದರೆ ಮನುಷ್ಯ ಅಂದ್ರೆ ಏನೋ ಪಾಪಗಳು ಮಾಡಿರ್ತಾನೆ, ಗೊತ್ತಿತ್ತು ಗೊತ್ತಿಲ್ಲ, ಅದಕ್ಕೆಲ್ಲ ಪ್ರಾಯಶ್ಚಿತ್ತಗಳು ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಪರವಾಗಿಲ್ಲ, ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡಿರಲ್ಲ, ಅದು ಬಡ್ಡಿ ಸಹಿತ ಬೆಳ್ಕೊಂಡು ಹೋಗುತ್ತೆ ಆ ಪಾಪಗಳು. ಅದಕ್ಕಾಗಿ ಆ ಪರಮಾತ್ಮನ ನಾವು ಸ್ತೋತ್ರ ಮಾಡಿದ್ವಿ ಅಂತ. ಭರ್ಗ ಅಂದ್ರೆ ಏನು? ಗ ಅಂತ. ವಸ್ತುತಃ ಅಂದ್ರೆ ಭರಣ ಮಾಡ್ತಾನೆ ನಮ್ಮನ್ನ ಪರಮಾತ್ಮ. ಗಮನ, ಜ್ಞಾನ ಕೊಡ್ತಾನೆ. ಭರ್ಗ ಅಂತ ಇದೆ. ಇನ್ನೊಂದು ಭರ್ಗ, ಇದು ಪದವನ್ನು ಬಿಡಿಸಿದ್ದು ಒಟ್ಟಿಗೆ ಪದ. ಭರ್ಗ ಅಂತ ಹೇಳಿದ್ರೆ ಭೃಜಿ ಧಾತೋದು, ಭರ್ಜನ ಅಂತ ಹೇಳ್ತಾರೆ. ಭರ್ಜನ ಅಂತ ಹುರಿಯೋದು ಅಂತ ಅರ್ಥ. ಕಳೆಕಾಯಿ ಬೀಜವನ್ನ ಅಥವಾ ಬೇರೆ ಬೇರೆ ಧಾನ್ಯಗಳನ್ನ ಹುರಿತೀವಲ್ಲ, ಹಾಗೆ ಹುರಿದು ಬಿಟ್ರೆ ಅದರ ಶಕ್ತಿ ಎಂಬತಕ್ಕಂಥದ್ದು ಹೊಟ್ಟೋಗೋದ್ರಿಂದ ಭೂಮಿಯಲ್ಲಿ ಹಾಕಿದ್ರೆ ಅದು ಮೊಳಕೆ ಬರುವುದಿಲ್ಲ. ಹಾಗೆ ಪಾಪಗಳು ಎಂಬತಕ್ಕಂತಹ ಬೀಜಗಳೇನಿದೆ ಅದನ್ನು ಹುರಿದು ಬಿಡ್ತಾನೆ ಪರಮಾತ್ಮ. ಅನಾದಿಯಾದ ಕರ್ಮಗಳಿರಲ್ಲ ಹುರಿದು ಹಾಕ್ಬಿಡ್ತಾನೆ. ಆ ಹುರಿದಾಕಿರತಕ್ಕಂತಹ ಕರ್ಮ ಎಂಬತಕ್ಕಂತಹ ಬೀಜದಿಂದ ಪುನಃ ನಾವು ಸಂಸಾರಕ್ಕೆ ಹುಟ್ಟೋದು ಅಥವಾ ನಮಗೆ ದುಃಖಗಳಾಗೋದು ಎಂಬತಕ್ಕಂತಹ ಒಂದು ಮೊಳಕೆ ಅಂಕುರ ಬರುವುದಿಲ್ಲ. ಆ ರೀತಿ ಮಾಡ್ಬಿಡ್ತಾರೆ. ಅದೇ ನಮ್ಮ ಲಾಭ ಇರೋದು. ಅದಕ್ಕೋಸ್ಕರ ಆ ಪರಮಾತ್ಮನ ಸ್ತೋತ್ರ ಮಾಡಬೇಕು. ತತ್ ಸವಿತು ವರೇಣ್ಯಂ ಭರ್ಗೋ. ಆಯಿತು, ಪರಮಾತ್ಮನಿಗೇನು ಲಾಭ ಇದೆ ಅಂತ ಸುಮ್ಮನೆ ಅವನು ಇರಬಾರ್ದು. ಅವನಷ್ಟಕವನು ನಮ್ಮನ್ನ ಯಾಕೆ ಸಂಸಾರಕ್ಕೆ ತರಬೇಕು? ಯಾಕೆ ನಮ್ಮ ಪಾಪಗಳು ಮಾಡಿಸ್ಬೇಕು? ಯಾಕೆ ನಮ್ಮ ಶಿಕ್ಷೆ ಕೊಡಬೇಕು? ಯಾಕಿದೆಲ್ಲ ಯಾಕೆ ಅವನು ಸುಮ್ಮನೆ ಕೂತ್ಕೋಬೋದಾಗಿತ್ತಲ್ಲ. ಅಂದ್ರೆ ದೇವ ಅಂದ್ರೆ ದಿವು ಕ್ರೀಡಾಯ ಅಂತ ಧಾತು. ಕ್ರೀಡೆ ಪರಮಾತ್ಮಂದು. ಎಲ್ಲೂ ಕೂಡ ಅವನಿಗೆ ಕ್ರೀಡೆ ಅಷ್ಟೇ. ಮಕ್ಕಳೆಲ್ಲೂ ಕೂಡ ಆ ಮರಳಿದ್ದಾಗ ಅದನ್ನು ತಂದು ಗೋಪುರ ಮಾಡಿ, ಮನೆಯಂತೆ ಮಾಡಿ, ಅದಕ್ಕೆಲ್ಲ ಹೂಗಳೆಲ್ಲ ಚುಚ್ಚಿ ಅನಂತರ ಆದ ಕೂಡಲೇ ಅದನ್ನು ತುಳಿದು ಹೊರಟೋಗ್ತಾ ಇರ್ತಾರೆ. ಅದ್ರಲ್ಲಿ ಏನು ಉಳಿಯುತ್ತೆ ಮಕ್ಕಳ ತಲೆಯಲ್ಲಿ? ನಾವು ಆಟ ಆಡಿದ್ವಿ ಅಷ್ಟೇ, ಇನ್ನೇನು ಲಾಭವೂ ಇಲ್ಲ ಅದರಲ್ಲಿ. ಆಟ ಆಡಿದವು. ಪರಮಾತ್ಮನು ಹಾಗೇನೆ ಮಳಲ ಮನೆಗಳನ್ನು ಮಾಡಿ ಮಕ್ಕಳು ಕೆಲವು ಕಾಲದಲ್ಲಿ ಆಡಿ ತುಳಿವತ್ತೆ ರದಿ ಅಂತ ಹರಿಕತಾಂಸಾರ ಹೇಳಿದ್ದು ಕೂಡ ಇದನ್ನೇ. ಹಾಗೆ ಮಾಡ್ತಾನೆ. ಇದು ಪರಮಾತ್ಮನಿಗೆ. ದೇವ ಅಂದ್ರೆ ದಿವು ಕ್ರೀಡಾ, ಪರಮಾತ್ಮನ ವ್ಯಾಪಾರ. ಅದೊಂದು ಕ್ರೀಡೆ ಅಷ್ಟೇ ಅವನಿಗೆ. ಆದ್ದರಿಂದ ಆ ಕ್ರೀಡೆಯಲ್ಲಿ ನಮ್ಮ ಸ್ವರೂಪ ಏನಿದೆ ಅದು ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ. ಆಗ ನಾವು ಅಸ್ವತಂತ್ರರು ಅಂತ ಹೆಜ್ಜೆಗೂ ನಮ್ಗೆ ಗೊತ್ತಾಗುತ್ತೆ. ಅದೇ ಇದು ಪರಮಾತ್ಮ ಸೃಷ್ಟಿ ಯಾಕೆ ಮಾಡಬೇಕು? ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ, ನಮ್ಮ ಅಸ್ವಾತಂತ್ರ್ಯ ಗೊತ್ತಾಗೋದು ಈ ಸಂಸಾರಕ್ಕೆ ಬಂದಾಗ, ಈ ಸ್ಥೂಲ ದೇಹ ಪಡ್ಕೊಂಡಾಗ ಮಾತ್ರ ಅಷ್ಟೇ. ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾಗುತ್ತೆ ನಮಗೆ? ನೋಡಿ, ಈಗ ನಮಗೆ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು ಅಂತ ನಾವು ಅನ್ಕೊಂಡಿದ್ವಿ ಅಂತ ತಿಳ್ಕೊಳ್ಳೋಣ. 4 ಗಂಟೆಗೆ ಏಳಿಕ್ಕೆ ಆಗೋದಿಲ್ಲ. 6 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಕೆಲವು ಸರಿ 2 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಇನ್ನು ಸ್ವಲ್ಪ ಇನ್ನೂ ಟೈಮ್ ಇದೆಲ್ಲ ಅಂತ ಎದ್ವಿ ಮಲ್ಕೊಂಡಿವಿ ಅಂದ್ರೆ ಪುನಃ ಏಳಿಕೆ ಆಗೋದಿಲ್ಲ. ನೋಡಿ, ಇದು ಅಸ್ವಾತಂತ್ರ್ಯ. ನಾವು ನಮ್ಮ ಮನೆಯಲ್ಲಿ ಮಾಡಿರತಕ್ಕಂತಹ ಚಕ್ಕಲಿ ತಿನ್ನುವಾಗಲೇ ನಮ್ಮ ಒಸಡೆ ಏನಿದೆ, ದವಡೆ, ಅದನ್ನು ಕಚ್ಕೊಬಿಡ್ತೀವಿ ನಾವು. ನಮ್ಮ ಸ್ವಾತಂತ್ರ್ಯ ಏನಿದೆ. ಮತ್ತೆ ಸ್ವಪ್ನವನ್ನು ಬೀಳಿಸ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ನಮ್ಮ ಒಳ್ಳೊಳ್ಳೆ ಸ್ವಪ್ನ ಬೀಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಅಸ್ವಾತಂತ್ರ್ಯ. ಹೆಜ್ಜೆಗೂ ಕೂಡ ನಮ್ಮ ಅಸ್ವಾತಂತ್ರ್ಯ. ಯಾವುದೋ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೋದ, ಕೈ ಮುರ್ಕೊಂಡ, ದುಡ್ಡೆಲ್ಲ ಲಾಸ್ ಆಯಿತು, ನಾಶ ಆದ. ನೋಡಿ, ಇದೆಲ್ಲ ಅಸ್ವಾತಂತ್ರ್ಯದ ಒಂದು ರೀತಿಗಳಿದೆಲ್ಲ. ಆದ್ದರಿಂದ ಈ ಅಸ್ವಾತಂತ್ರ್ಯ ಗೊತ್ತಾಗೋದು ನಮಗೆ. ಹಾಗೆ ನಮ್ಮ ಕೈಗೆ ಏನಿಲ್ಲಪ್ಪ, ಆ ಪರಮಾತ್ಮಂದು ಎಲ್ಲ ಅಂತ ಈ ಉದ್ಗಾರ ಪ್ರಾಮಾಣಿಕವಾಗಿ ಬರಬೇಕಷ್ಟೇ. ಸುಮ್ಮನೆ ಯಾಂತ್ರಿಕವಾಗಿ ಬರಬಾರದು. ಅದು ಒಳ್ಳೆ ಕೆಲಸದಲ್ಲೂ ಅಷ್ಟೇ. ನೋಡಿ, ಪರಮಾತ್ಮ ಎಂಥ ಅನುಗ್ರಹ ಮಾಡ್ದ ನಮಗೆ. ಎಷ್ಟು ಅನುಗ್ರಹ ಮಾಡದ. ಪಾಠವನ್ನು ಕೇಳುವಂತೆ ಮಾಡ್ದ, ಪಾಠವನ್ನು ಚಿಂತನೆ ಮಾಡುವಂತೆ ಮಾಡ್ದ, ಗುರುಗಳನ್ನು ತೋರಿಸ್ಕೊಟ್ಟ, ಅವರಿಂದ ಅವರಿಗೆ ಬುದ್ಧಿ ಕೊಟ್ಟ ಪಾಠ ಮಾಡುವ ಎಂಬುದಾಗಿ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾನಲ್ಲ. ಸ್ವಾಮಿ, ನೀನು ಮಹಾನುಭಾವ, ನಿನಗೆ ನಾನು ಶರಣಾಗತನಾಗಿದ್ದೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗ
ಸಾರ್ಥಕವಾಗಿದೆ. ಇದು ಪ್ರಾಮಾಣಿಕವಾಗಿ ಬರಬೇಕು, ಯಾಂತ್ರಿಕವಾಗಿ ಬರಬಾರದು ಅಂತ ಅರ್ಥ ಮಾಡಿಕೊಳ್ಳು. ಹಾಗಾದರೆ ತಥೋ ಸವಿತುಃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಇಂತಹ ಪರಮಾತ್ಮನ ಧ್ಯಾನ ಮಾಡೋಣ, ನಾವೆಲ್ಲರೂ ಸೇರಿ ಧ್ಯಾನ ಮಾಡೋಣ ಅಂತ. ಆ ಧೀಮಹಿ ಎಂಬುದಕ್ಕಂಥದ್ದು ಏನಿದೆ ಆ ಕ್ರಿಯಾಪದ, ಅದು ಧೀಮಹಿ ಅಂತ, ಧ್ಯಾನ ಮಾಡೋಣ. ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಧೀಮಹಿ ಧ್ಯಾನ ಮಾಡೋಣ. ಹಾಗೆ ಅವನೆಂಥವನು ಅಂದರೆ ಧಿಯೋ ಯೋ ನಹ ಪ್ರಚೋದಯಾತ್, ನಹ ಅಂದ್ರೆ ನಮ್ಮೆಲ್ಲರ, ಧಿಯ ಅಂದರೆ ಬುದ್ಧಿಗಳನ್ನು, ಪ್ರಚೋದಯಾತ್ ಯಹ ಯಾವ ಪರಮಾತ್ಮನು ಪ್ರಚೋದಯಾತ್ ಪ್ರೇರಣೆ ಮಾಡ್ತಾನೋ, ಈಗ ಅರ್ಥ ನೋಡಿ ಗಾಯತ್ರಿ ಇದು. ಯಹ ಯಾವ ಭಗವಂತನು ಗುಣಪರಿಪೂರ್ಣನಾದ ಜ್ಞಾನಾದಿಗಳಿಂದ ಪೂರ್ಣನಾದಕ್ಕಂತಹ ಪರಮಾತ್ಮ, ಯಹ ಅವನು, ನಹ ನಮ್ಮೆಲ್ಲರ, ಅವರೇನು ಸಾತ್ವಿಕ ರಾಜಸ ತಾಮಸ ಅಂತೇಳಿ ಎಲ್ಲರೂ ಬುದ್ಧಿಗಳನ್ನು ಕೂಡ ಪ್ರಚೋದಯಾತ್ ಪ್ರಚೋದನೆ ಮಾಡ್ತಾನೋ ಅಂತಹ ದೇವಸ್ಯ ಕ್ರೀಡಾದಿ ಗುಣ ವಿಶಿಷ್ಟನಾದ ಭರ್ಗಃ ಭಕ್ತರ ಪಾಪಗಳನ್ನು ಹುರಿದು ಬಿಡತಕ್ಕಂಥ, ಆಮೇಲೆ ದೇವಸ್ಯ ಸವಿತುಹು ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಗುಣಪರಿಪೂರ್ಣ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾದ ಆ ಪರಮಾತ್ಮನ ನಾವು ರೂಪವನ್ನು ಚಿಂತನೆ ಮಾಡ್ತೇವೆ, ಮಾಡೋಣ ಅಂತ ಅರ್ಥ ಬಂತು. ಹಾಗಾದರೆ ಓಂಕಾರದ ಅರ್ಥ ಏನು ಹೇಳಿದೆ ಅದನ್ನು ವ್ಯಾಸತಿ ಹೇಳಿದರೆ ವ್ಯಾಸದೇ ಅರ್ಥವನ್ನೇ ಗಾಯತ್ರಿ ಹೇಳಿದೆ ಅಂತಾಯಿತು. ಗಾಯತ್ರಿ ಇದಲ್ಲ, ಅದರ ವ್ಯಾಖ್ಯಾನ ಎಂಬುದಕ್ಕಂಥದ್ದೇ ಅದು ಪುರುಷ ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಯಾವುದು ತತ್ ಸವಿತುಃ ವರೇಣ್ಯಂ, ಪರಮಾತ್ಮ ಸೃಷ್ಟಿ ಮಾಡುವವನು ಅಂತ. ಪರಮಾತ್ಮ ಸೃಷ್ಟಿ ಮಾಡುವವನು, ಗುಣಪರಿಪೂರ್ಣನಾದವನು ಮತ್ತು ಆನಂದರೂಪಿ ಆದವನು, ಈ ಮೂರು ವರ್ಗ ಹೇಳುತ್ತೆ ಪುರುಷ ಸೂಕ್ತ. ಮೊದಲನೇ ವರ್ಗ ಹೇಳಿದ್ನಲ್ಲ, ಸಹಸ್ರ ಶೀರ್ಷ ಪುರುಷ, ಇಲ್ಲಿ ಸಹಸ್ರ ಶಬ್ದಕ್ಕೆ ರಾಘವೇಂದ್ರ ತೀರ್ಥರು ವ್ಯಾಖ್ಯಾನ ಬರುವ ಪುರುಷ ಸೂಕ್ತಕ್ಕೆ ಸಹಸ್ರ ಶಬ್ದ ಅನಂತವಾಚಿ ಅಂತ ಅರ್ಥ ಬರೀತಾರೆ. ಸಹಸ್ರ ಅಂದರೆ ಕೇವಲ ಒಂದು 1000 ತಲೆಗಳು, 1000 ಕಣ್ಣುಗಳು, 1000 ಕೈಗಳು ಅಂದರೆ ಅದಕ್ಕಿಂತ ಜಾಸ್ತಿ ಇದ್ದೋರಿದ್ದಾರೆ. 2000 ಕಣ್ಣುಗಳು ಯಾರಿಗೆ? ಶೇಷದೇವನಿಗೆ. ಮತ್ತು ಪರಮಾತ್ಮಕ್ಕಿಂತ ಜಾಸ್ತಿ ಆಗೋನಲ್ಲ ಅವನು. ಆದ್ದರಿಂದ ಬಾಣಾಸುರನ 1000 ಕೈಗಳು ಇದ್ದೇ ಇದ್ವು, ಅವನು ಕೂಡ. ಕಾರ್ತಿಕ ರಾಜನ 1000 ಕೈಗಳು ಇದ್ದೇ ಇದ್ದವು. ಇನ್ನು ಕೆಲವು 2000 ಕೈ ಇದ್ದವು. ಈ ಸೆಂಟಿಪೀಡ್ ಅಂತ ಒಂದಿದೆ, ಬಸವನ ಹುಳ, ಅದಕ್ಕೆ 2000 ಕಾಲು ಇರುತ್ತೆ ಅದಕ್ಕೆ. ಮತ್ತು ಪರಮಾತ್ಮ ಇರೋದೇನದು? ಸಹಸ್ರ ಪದಿ ಅಂತ ಹೇಳ್ತಾರೆ ಅದಕ್ಕೆ. 1000 ಲೆಕ್ಕ ಮಾಡಿರ್ಬೇಕಾದ್ರೆ 1000 ಸರಿ 1000 ಇರುತ್ತೆ ನೋಡಿ. ಸಣ್ಣ ಹುಳದಿಂದ ಹಿಡಿದು ಅದು ಲೆಕ್ಕ ಮಾಡ್ಕೊಂಬಂಡ್ರೆ, ಲೆಕ್ಕ ಮಾಡಲಿಕ್ಕೆ ಅದು ಮಡಿಸ್ಕೊಂಡ್ಬಿಡ್ತಾರೆ, ಲೆಕ್ಕ ಮಾಡಿ ಸಿಗಲ್ಲ ಅಷ್ಟೇ ನಮಗೆ. ಒಂದು ಇಬ್ಬರು ಕೂತ್ಕೊಂಡು ಲೆಕ್ಕ ಮಾಡಿದ್ರೆ 1000 ಸರಿಯಾಗಿ 1000 ಪಾದ ಇರುತ್ತೆ. ಸುಮ್ಮನೆ ಹೇಳಿದ್ದಲ್ಲ ಸಹಸ್ರಪದಿ ಅಂತ. ಒಂದು ಸೆಂಟಿಪೀಡ, ಶತಪದಿ ಅಂದರೆ ಏನಾಯ್ತು, 1000 ಕಾಲ ಅದು ಬಸವನ ಹುಳ. ಇದು ಶತಪದಿ ಅಂತ ಹೇಳ್ತಾರೆ. ಶತಪದಿ ಅಂತ ಒಂದು ಇದಿರುತ್ತಲ್ಲ, ಅದು ಸಾಮಾನ್ಯ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಹಾಗೆ ಅಂತಹ ಒಂದು 100 ಕಾಲ ಅದಕ್ಕೆ. ಹೀಗೆ ಶತಪದಿ ಸಹಸ್ರಪದಿ ಹಾಗಿದೆ. ಅದೆಲ್ಲ ಶತ ಅಂದ್ರೆ ಶತವೇ, ಸಹಸ್ರ ಅಂದ್ರೆ ಸಹಸ್ರವೇ. ಪರಮಾತ್ಮನ ಸಹಸ್ರ ಅಂದ್ರೆ ಮಾತ್ರ 1000 ಅಂತ ಇಟ್ಕೋಬಾರ್ದು. ಅನಂತಾನಂತ ಕಣ್ಣುಗಳು, ಅನಂತಾನಂತ ಕಾಲುಗಳು, ಅನಂತಾನಂತ ಕೈಗಳು, ಎಲ್ಲವೂ ಅನಂತಾನಂತವಾದದ್ದು ಪರಮಾತ್ಮನಿಗೆ. ಆದ್ದರಿಂದ ಹಾಗೆ ಏನಾಯಿತು, ಸಹಸ್ರ ಶೀರ್ಷ, ಅನಂತಾನಂತ ತಲೆಗಳುಳ್ಳವನು ಇತ್ಯಾದಿಯಲ್ಲಿ ಗುಣಪರಿಪೂರ್ಣ ಎಂಬುದಕ್ಕೆ ಪೂರಕವಾಗಿರತಕ್ಕಂಥದ್ದನ್ನೇ ಎಲ್ಲ ಇಲ್ಲಿ ಹೇಳ್ತಾ ಇದ್ದೀರಿ. ಆದ್ದರಿಂದ ಅಕಾರ ಮತ್ತು ಭೂಹು ಆಮೇಲೆ ತತ್ ಏನು ಹೇಳಿತು ಅದದ್ದೇ ವ್ಯಾಖ್ಯಾನವನ್ನು ಈ ಮೊದಲನೇ ವರ್ಗ ಹೇಳ್ತಾ ಇದೆ. ಎರಡನೇ ವರ್ಗ ಆ ಪರಮಾತ್ಮೆಯಿಂದ ಆ ವಸ್ತು ಹೊರತು ಈ ವಸ್ತು ಹೊರತು ಎಲ್ಲ ಹೇಳ್ತಾ ಇದ್ದಾರೆ. ಅದೇ ಹೇಳಬೇಕು, ತಸ್ಮಾದ್ಯಜ್ಞ ಸರ್ವಭೂತಃ ಸಂವೃತಂ ಪೃಷದಾಜ್ಯಂ ಪಶೂನ್ ಸ್ಥಾಂ ಚಕ್ರೆ ವಾಯುವ್ಯಾನ್ ಆರಣ್ಯಾನ್ ಗ್ರಾಮ್ಯಾಂಶಯೇ. ಗ್ರಾಮದಲ್ಲಿ ಓಡಾಡತಕ್ಕಂಥ ನಾಯಿ ಹಂದಿ ಮೊದಲಾಡತಕ್ಕಂಥವ್ರಿಗೆ ಆ ಪ್ರಾಣಿ ಸೃಷ್ಟಿ ಮಾಡುವವನು ಪರಮಾತ್ಮನೇ. ಅಲ್ಲದೆ ಕಾಡಿನಲ್ಲಿರತಕ್ಕಂಥ ಹಿಂಸ್ರವಾದ ಹುಲಿ ಸಿಂಹ ಮೊದಲಾದ ಸೃಷ್ಟಿ ಮಾಡುವವನು ಪರಮಾತ್ಮನೇ ಅಂತ ಹೀಗೆ ಪ್ರತಿಯೊಂದು ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅದರಿಂದ ಹುಟ್ಟಿತು, ಇದರಿಂದ ಹುಟ್ಟಿತು. ಆಮೇಲೆ ಬ್ರಾಹ್ಮಣೋ ಮುಖಾಮಾಸೀತ್, ಪರಮಾತ್ಮನ ಬಾಯಿಂದ ಬ್ರಾಹ್ಮಣ ಹುಟ್ಟದ. ಹಾಗೆ ಬಾಹುರಾಜನ್ಯಕೃತ, ಬಾಹು ರಾಜನ್ಯಕೃತ. ರಾಜನ್ಯ ಅಂದರೆ ರಾಜರುಗಳ ಸಮೂಹ, ಅವರೆಲ್ಲ ಹುಟ್ಟಿದ್ದೆಲ್ಲ ಪರಮಾತ್ಮನ ಬಾಹುಗಳಿಂದ. ಊರು ತದಸ್ಯ ದ್ವೈಷ್ಯ, ತೊಡೆಯಿಂದ ವೈಶ್ಯ ಹುಟ್ಟಿದ, ಪಾದದಿಂದ ಶೂದ್ರ ಹುಟ್ಟಿದ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಪರಮಾತ್ಮನಿಂದ ಹುಟ್ಟಿದ್ದಾರೆ ಅಂದರೆ ಉತ್ಪತ್ತಿ ಮಾಡುವವನು ಎಂಬತಕ್ಕಂಥ ಶಬ್ದದ ಅರ್ಥವನ್ನೇ ಇಲ್ಲಿ ಬಿಡಿಸ್ತಾರೆ. ಕಡೆಗೆ ಯಜ್ಞವಾಯಿನಂತ ದೇವ, ಮಾನಸಿಕ ಯಜ್ಞದಿಂದ ಬ್ರಹ್ಮಾದಿ ದೇವತೆಗಳು ರುದ್ರದೇವರನ್ನೇ
ಅವನ ಬಲಿಪಶುವನ್ನಾಗಿ ಮಾಡಿ ಆ ಪರಮಾತ್ಮನ ಮಾನಸಿಕ ಯಜ್ಞವನ್ನು ಮಾಡಿದ್ರು. ಇದರಿಂದ ಮೋಕ್ಷವನ್ನು ಹೊಂದಿದ್ರು. ಅವರು ಮೋಕ್ಷ ಹೊಂದಬೇಕಾದ್ರೆ ಮೋಕ್ಷ ಕೊಡುವವನು ಪರಮಾತ್ಮನಾದ್ದರಿಂದ ಅವನು ಮುಕ್ತನಾಗಿಲ್ಲ ಅಂದ್ರೆ ಹೇಗೆ? ನಮಗೆ ಆನಂದ ಕೊಡತಕ್ಕಂಥ ಇನ್ನೊಬ್ಬನು ಆನಂದ ಕೊಡುವವನು ಅವನಿಗೆ ಆನಂದ ಇಲ್ಲ ಅಂದ್ರೆ ಒಳಗೆ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಆನಂದವನ್ನ ಅವನು ಆನಂದ ರೂಪಿಯಾಗಿದ್ದಾನೆ. ನಮಗೆ ಯಥಾಶಕ್ತಿಯಾದ ನಮ್ಮ ಆನಂದ ಏನು ನಮ್ಮಲ್ಲಿದೆ ಅದನ್ನು ಅಭಿವ್ಯಕ್ತಗೊಳಿಸ್ತಾನೆ ಅಂತ ಇಷ್ಟು ಹೇಳಿದಾಗಾಯಿತು. ನೋಡಿ, ಋಗಾದಿ ಸರ್ವ ವೇದಾರ್ಥ, ಇದನ್ನ ಈಗ ಋಗಾದಿ ಸರ್ವ ವೇದಗಳು ಹೇಳಬೇಕೀಗ. ಪುರುಷೋತ್ತ 3 ವರ್ಗ ಹೇಳಿದ್ದನ್ನೇ ಸಮಸ್ತ ವೇದಗಳು ಹೇಳಬೇಕು. ಮೊದಲನೇ ಋಗ್ವೇದದಲ್ಲಿ ಹೇಗೆ ನೋಡಿ, ಅಕಾರ ಉಕಾರ ಮಕಾರ ಇರೋದು. ಅಕಾರ ಉಕಾರ ಮಕಾರ ಇದೆ. ಆ ಅಂದ್ರೆ ಅದರ ವ್ಯಾಖ್ಯಾನ ಯಾವುದು? ಅಗ್ನಿಮಿ ಏಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯು ಅಕಾರದಂತೆ ಪ್ರಾರಂಭವಾಗುತ್ತೆ ನೋಡಿ. ಇದು ಮುಗಿಯೋದು ಎಲ್ಲಿಗೆ ಅಂತ ಹೇಳಿದ್ರೆ ಕಡೇ ಋಗ್ವೇದದ ಅಂದ್ರೆ ನಾನು ಶಾಖೆಯಲ್ಲಿ ಹೇಳ್ತಾ ಇದ್ದೇನೆ. ಅದರದ್ದು ಅಲ್ಲಿ ಹೇಳುವಾಗ ಸಮಾನಿ ವಾಕೋತಿ ಸಮಾನ ಹೃದಯಾನಿನಃ ಸಮಾನಮಸ್ತು ಯಥಾ ವಸ್ತುತಃ ಸಾತಿ ಅಂತ ಕಡೆಗೆ ಈ ಕಾರ್ಯಕ್ಕೆ ಮುಗಿಯುತ್ತದೆ. ಸಾತಿ ಇದು ವೇದ ಶುರು ಆಯ್ತು. ಈಗ ಈಶೇ ತೋರ್ಜೇತ್ವ ವಾಯವಸ್ತೋ ಪಾಯವಸ್ತ ದೇವೋ ವತ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ ಅಂದರೆ ಈ ಕಾರಣದಿಂದ ಪ್ರಾರಂಭವಾಯಿತು. ಈ ಕಾರಣದಿಂದ ಪ್ರಾರಂಭವಾಗಿರ್ತಕ್ಕಂಥ ಯಜುರ್ವೇದ ಅದು ಮುಗಿಯೋದೆಲ್ಲಿಗೆ ಅಂದ್ರೆ ಕಡೇ ಪದ ಇದೆ. ಅದು ಸಮುದ್ರೋ ಬಂಧು ಬಂಧು ಉಕಾರದಿಂದ ಮುಗಿಯುತ್ತೆ. ಅಲ್ಲಿ ವಿಸರ್ಗವೂ ಇದೆ. ಅನುಸ್ವಾರ ಇಟ್ಕೋಬೇಕು ನಾವು. ಸಾವೇದ ಶುರು ಆಗುತ್ತೆ. ಓಂ ಭೂ ಹೂ ಅಂತ ಶುರು ಆಗುತ್ತೆ. ಓಂ ಅದೇ ಶುರು ಆಗುತ್ತೆ. ಹೀಗೆ ಸಮಸ್ತ ವೇದಗಳು ಕೂಡ ಗಾಯತ್ರಿ ಏನಿದೆ, ಪುರುಷೋಕ್ತ ಏನಿದೆ, ಅದರ 3 ವರ್ಗಗಳ ವ್ಯಾಖ್ಯಾನವಾಗಿದೆ. ಹಾಗಾದರೆ ಸಮಸ್ತ ವೇದಗಳು ಕೂಡ ಪರಮಾತ್ಮನನ್ನು ಹೇಳ್ತಾ ಇದೆ ಅಂತ ಆಯಿತು. ಆದ್ದರಿಂದ ಓಂಕಾರ ವಾಚ್ಯನಾಗತಕ್ಕಂಥವನು ಪರಮಾತ್ಮ, ಅದರಲ್ಲೇ ಸಂದೇಹ ಇಲ್ಲ. ಓಮಿತಿ ಬ್ರಹ್ಮ ಓಮಿತಿ ದಿಗುಂ ಸರ್ವಂ. ಓಂ ಅಂದ್ರೆ ಬ್ರಹ್ಮ ಅಂತ ಕರೀತಾರೆ. ಓಂ ಅಂದ್ರೆ ಗುಡಿಪ್ರಿಪೋಣ ಪ್ರಣವ ಅಂತ ಕರೀತಾರೆ. ಅಕಾರ ದಿದಿಶಾಂತ ಅಂತಹ ಸ್ವಯಂ ಅಷ್ಟಾಕ್ಷರೋ ಮತಃ, ನಾನು 8 ಅಕ್ಷರ ಪ್ರತಿಪಾದ್ಯನಾಗಿದ್ದೆ ಎಂಬುದಾಗಿ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಆದ್ದರಿಂದ ಓಂಕಾರ ಪರಮಾತ್ಮನನ್ನೇ ಹೇಳೋದು. ಯಮಧರ್ಮರಾಯರಿದ್ದ ಕಾರ್ಯಕ ಉಪನಿಷತ್ತನ್ನು ಹೇಳುವಾಗ ಅವ್ರು ಹೇಳ್ತಾರೆ, ನಚಿಕೇತನೇ ನಿನಗೆ ಪರಮಾತ್ಮ ತಿಳ್ಕೋಬೇಕು ಅಂತ ಆಸೆ ಇದೆ. ಆ ಪರಮಾತ್ಮ ಗುಣ ಎಲ್ಲ ಹೇಳಿಕ್ ಬರುವುದಿಲ್ಲ. ಆದರೆ ಏನೂ ಬೇಡ ನನಗೆ ಅಂತ ಇಷ್ಟೊಂದು ವಸ್ತುಗಳ ಆಸೆಯನ್ನು ನಿನ್ನ ಮುಂದೆ ಇಟ್ಟರೂ ಕೂಡ ಅದು ಬೇಡ ಅಂತ ಹೇಳಿ ಪರಮಾತ್ಮನೇ ಬೇಕು ಅಂತ ಹೇಳಿದ್ರಿಂದ ನಿಜವಾದ ವೈರಾಗ್ಯ ಇದ್ದವರಿಗೆ ಮಾತ್ರ ಪರಮಾತ್ಮನ ಜ್ಞಾನ ಬರುತ್ತೆ. ಅಷ್ಟು ಹೊರತಾಗಿ ಅದು ವಸ್ತುಗಳು ಈ ವಸ್ತುಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಪರಮಾತ್ಮನ ಜ್ಞಾನ ಬರೋದಿಲ್ಲ. ಆದರೂ ಪರಮಾತ್ಮನ ಜ್ಞಾನ ಎಲ್ಲರಿಗೂ ಪೂರ್ತಿ ಬರುತ್ತೆ ಅಂತೇಳಿ ನಾನು ಕೂಡ ಸರಿ ಅವನು ತಿಳ್ಕೊಂಡೇ ಇಲ್ಲ ಅವನನ್ನ. ಬ್ರಹ್ಮದೇವರು ಅಷ್ಟೇ, ನಾವೆಲ್ಲ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಅಂತಾರೆ. ಅವರು ಅಷ್ಟೇ, ನಾನು ಕೂಡ ಸ್ವಲ್ಪವನ್ನೇ ತಿಳ್ಕೊಂಡಿಲ್ಲ ಅಂತಿಲ್ಲ, ಯಥಾಶಕ್ತಿ ತಿಳ್ಕೊಂಡಿದೆ ಬ್ರಹ್ಮದೇವರು ಅಂತಾರೆ. ಇದು ಲಕ್ಷ್ಮೀದೇವರು ಹಾಗೇನೆ. ಇಂತಹ ಪರಮಾತ್ಮನನ್ನ ನಾವು ಸಂಕ್ಷೇಪವಾಗಿ ಹೇಳೋದಾದ್ರೆ ಓಮಿತ್ತೇತತ್ ಅಂತ ಹೇಳ್ತಾರೆ. ಆ ಪರಮಾತ್ಮ ಸಂಕ್ಷೇಪವಾಗಿ ಹೇಳೋದಾದ್ರೆ ಓಮಿತ್ತೇತ, ಓಂ ಅಂತ ಅವನನ್ನು ಕರಿಬೋದು ನೋಡಪ್ಪ ಅಂತ ಅಷ್ಟು ಹೇಳ್ತಾರೆ. ಹಾಗೆ ಓಂಕಾರವನ್ನು ನಾವು ಬಿಡಿಸಿದ್ರೆ ಇಷ್ಟು ಪ್ರಪಂಚಗಳಾಗುತ್ತೆ. ಅದು ಓಂ ಅಂದ್ರೆ ಪರಮಾತ್ಮ. ಓಂಕಾರ ಎಂಬತಕ್ಕಂಥದ್ದು ಪರಮಾತ್ಮನ ಹೇಳ್ತಾ ಇದೆ ಅಂತ ಶಾಸ್ತ್ರ ಹೇಳಿದ ಮೇಲೆ ಆ ಓಂಕಾರದ ವ್ಯಾಖ್ಯಾನವಾಗಿರತಕ್ಕಂಥ ವ್ಯಾಹೃತಿಯು ಅವನನ್ನು ಹೇಳ್ತಾ ಇದೆ ಅಂತ ಆಯಿತು. ವ್ಯಾಹೃತಿ ವ್ಯಾಖ್ಯಾನವಾಗಿರತಕ್ಕಂಥ ಗಾಯತ್ರಿಯು ವಿಷ್ಣು ಸೂಕ್ತಾರ್ಥ ದ್ವಾದಶಾಕ್ಷರ ಮಂತ್ರಾರ್ಥ ಇದೆಲ್ಲೂ ಕೂಡ ಪರಮಾತ್ಮನ ಹೇಳ್ತಾ ಇದೆ ಅಂತ ಆಯಿತು. ಅದರಿಂದ ಗಾಯತ್ರಿ ಕೂಡ ಪರಮಾತ್ಮನ ಹೇಳುವುದು. ಪರಮಾತ್ಮನ ಹೇಳಿದಕ್ಕೆ ಗಾಯತ್ರಿ ಹೇಳತಕ್ಕಂಥ ಪರಮಾತ್ಮ ಏನಿದೆ ಅವನು ಪ್ರತಿಪಾದ್ಯನಾದವರು ಪುರುಷೂಕ್ತ, ಅದಕ್ಕೆ ಪುರುಷದೂಕ್ತ ಅಂತ ಅದಕ್ಕೆ ಹೇಳಿದರು. ಪುರುಷೂಕ್ತ ಹೇಳಿದಕ್ಕಂಥದ್ದು ಸಮಸ್ತ ವೇದಾರ್ಥ. ಆ ಸಮಸ್ತ ವೇದಗಳಲ್ಲಿ ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಅಂತ 2 ಇದಿದೆ. ಅದೆಲ್ಲವೂ ಪರಮಾತ್ಮನ ಹೇಳೋದು. ಆ ಎಲ್ಲದನ್ನು ಕೂಡ ಲೌಕಿಕ ವೈದಿಕವಾಗಿರತಕ್ಕಂಥ ಯಾವುದಾದ್ರು ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳು ಅಷ್ಟು ಕೂಡ ಪರಮಾತ್ಮನ ಹೇಳ್ತಾರೆ. ಹಾಗೆ ಪರಮಾತ್ಮನನ್ನು ಹೇಳದೇ ಇರತಕ್ಕಂಥ ಒಂದು ಅಕ್ಷರ, ಒಂದು ಸ್ವರ, ಒಂದು ಶಬ್ದ ಕೂಡ ಇಲ್ಲ ಅಂತ ಹೇಳಿದಾಗಾಯಿತು. ಆದ್ದರಿಂದ ಸಕಲ ಶಬ್ದ ವಾಚ್ಯನಾದ ಪರಮಾತ್ಮ ಅಂತ ಪ್ರಮೇಶಿದ್ದಾಯಿತು ಅಂತ ಹೇಳ್ತಾ ಇದ್ದಾರೆ. ಇಂತಹ ಇಷ್ಟು ಅರ್ಥಗಳನ್ನು ಒಳಗೊಂಡಿರತಕ್ಕಂಥ ಏನು ಓಂಕಾರ ಇದೆ ಅದನ್ನ ಮಧ್ವಾಚಾರ್ಯರು ಉಪಾಸನೆ, ಪ್ರಣವ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ಮುಂದಿನ ಇನ್ನೊಂದು ಇದರ ವಿವರಣೆಯನ್ನ ಈಗಾಗಲೇ ಹೇಳಾಯ್ತು ನಾನು. ಅದು ಕೂಡ ಇನ್ನು ಸ್ವಲ್ಪ ಮಧ್ವಾಚಾರ್ಯ ಮತ್ತು ಶಾಸ್ತ್ರಗಳು ಹೇಳಿದಕ್ಕಂಥ ವಿವರಣೆಯನ್ನು ನಾನು ನೀಡ್ತಾ ಇದ್ದೇನೆ. ವಾಯುದೇವರೇನಿದ್ದಾರವರು ಮುಖ್ಯ ಪ್ರಧಾನವಾಗಿರತಕ್ಕಂಥ ದೇವತೆ ಆಗಿರತಕ್ಕಂಥವನು. ಅವರು ಉಪಾಸನೆ ಮಾಡತಕ್ಕಂಥ ರೀತಿ ಅದು ಓಂಕಾರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆಥರ್ವಣ ಉಪನಿಷತ್ತಲ್ಲಿ ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ.
ಪ್ರಣವೋ ಧನು, ಪ್ರಣವೋ ಧನು ಅಂದರೆ ಪ್ರಣವ ಅಂದರೆ ಓಂಕಾರ. ಯಾಕೆ ಪ್ರಣವ ಅಂತ ಹೇಳ್ತರು? ಪ್ರಕರ್ಷೇಣ ನು ಅಂದ್ರೆ ಏನು? ಪ್ರಣವ ನುಸ್ತುತೌ ಅಂತ ಪರಮಾತ್ಮನನ್ನು ಚೆನ್ನಾಗಿ ವರ್ಣನೆ ಮಾಡುತ್ತಂತೆ. ಅದಕ್ಕೆ ಪ್ರಣವ ಅಂತ ಓಂಕಾರಕ್ಕೆ ಹೇಳ್ತಾರೋ. ಆ ಪ್ರಣವ ಎಂಬುದಕ್ಕಂತಹದ್ದು ಧನುಸ್ಸು ಅಂತ ಇಟ್ಕೋಬೇಕಂತೆ. ಆತ್ಮ ಏನಿದೆ ಮನಸ್ಸು, ಅದು ಶರ. ಶರ ಅಂದ್ರೆ ಬಾಣ ಇಟ್ಕೋಬೇಕಂತೆ. ಗುರಿ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಂದ್ರೆ ಓಂಕಾರ ಎಂಬುದಕ್ಕಂತಹ ಧನಸ್ಸಿಗೆ, ಅಂದ್ರೆ ಓಂಕಾರದ ಅರ್ಥ ಎಂಬುದಕ್ಕಂತ ಅದೇ ಒಂದು ಧನಸ್ಸು. ಅದಕ್ಕೆ ಮನಸ್ಸು ಎಂಬುದಕ್ಕಂತಹ ಶರವನ್ನು ಯೋಜಿಸಿ ನಾವು ಬ್ರಹ್ಮನಿಗೆ ಬಿಡಬೇಕು. ಅಂದ್ರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಆ ಬ್ರಹ್ಮನ ಗುಣಗಾನವನ್ನು ಚಿಂತನೆ ಮಾಡುವುದರದೇ ನಮ್ಮ ಒಂದು ಗುರಿಯಾಗಿರಬೇಕು ಎಂಬುದು ತಾತ್ಪರ್ಯ. ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇ. ಆ ಬಾಣ ಬಿಡುವವನು ಹೇಗೆ ಅಲ್ಲೇ ಕಾಣಿಸ್ಬೇಕು. ಇನ್ನು ಆ ಪಕ್ಕದಲ್ಲ ನೋಡ್ತಾ ಇದ್ದ ಅಂದ್ರೆ ಗುರಿ ತಪ್ಪೋಗುತ್ತೆ. ಯಾಕೆ ಆ ಪರಮಾತ್ಮನನ್ನೇ ಯಾವ ಕೆಲಸ ಮಾಡುವಾಗಲೂ ಕೂಡ ನಮ್ಮ ಗುರಿಯಲ್ಲಿರಬೇಕು. ಇದು ಪರಮಾತ್ಮ ಮಾಡಿಸಿದ್ದು, ಇದು ನಮ್ದಲ್ಲ, ಇದು ಬುದ್ಧಿ ಪ್ರಯೋಗ ಮಾಡಿದ ಪರಮಾತ್ಮ ಅವಂದಿದು, ಅದರಿಂದ ಅವನು ನಮಗೆ ರಕ್ಷಣೆ ಮಾಡ್ತಾ ಇರೋದು ಅಂತ ಎಲ್ಲ ಈ ಒಂದು ಚಿಂತನೆ ಮಾಡ್ತಾ ಇರ್ಬೇಕಂತೆ. ಇತ್ಯಾದಿನ ಏತಾದೃಶ ಧನುರ್ವಾಚಕ ಪ್ರಣವೋಪಾಸಕಾನಾಂ ಅಗ್ರೇಸರಸ್ಯ ವಾಯೋ ಧನುರ್ಧರತ್ವ ಘಟತೆ ಅಂತ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಆದ್ದರಿಂದ ಈ ಧನುರ್ಧರತ್ವ ಎಂಬತಕ್ಕಂಥದ್ದು ವಾಯುದೇವರು ಕೂಡುತ್ತಂತೆ. ಅದು ಪ್ರಣವೋಪಾಸಕರವರು ನೋಡಿ ಸರಿಯಾಗಿ ಅವರು ಹೇಳ್ಬೋದು. ಅವರ ಮನಸ್ಸು ಯಾವತ್ತೂ ಕೂಡ ಪರಮಾತ್ಮನಿಂದ ಬೇರೆ ಕಡೆ ಹೋಗಿದ್ದು ಅಂತಿಲ್ಲ. ಹನುಮಂತ ದೇವರು ಸಮುದ್ರ ದಾಟಕ್ಕೆ ಹೋಗಿದ್ದಾರೆ. ತಕ್ಷಣ ಕೆಲಸ ಏನವರು? ರಾಮಾಯ ಶಾಶ್ವತ ಸುವಿಶ್ರುತ ಷಡ್ಗುಣಾಯ ವಿಶ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವ. ನೋಡಿ ಹಾರುವಾಗಲೂ ಕೂಡ ನನ್ನ ಶಕ್ತಿ ಇದೆ, ನಾ ಹಾರ್ತೇನೆ ಅಂತಿಲ್ಲ. ರಾಮಚಂದ್ರ ದೇವರಿಗೆ ಅಲ್ಲಿನೋ ಸುಂದರಕಾಂಡ ಇನ್ನೂ ಜಾಸ್ತಿ ಹೇಳ್ತಾರೆ. ಸುಗ್ರೀವ ನಮಸ್ಕಾರ ಮಾಡಿದ್ರು, ಸೂರ್ಯ ನಮಸ್ಕಾರ ಮಾಡಿದ್ರು, ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ಅವರು. ಅಂತೂ ಪರಮಾತ್ಮನನ್ನ ಅವರು ಉಪಾಸನೆ ಮಾಡತಕ್ಕಂಥವರು. ಇನ್ನು ಮಾತೃಕಾ ಮಂತ್ರಾರ್ಥ ಪ್ರತಿಪಾದ್ಯರಾದವರು 51 ಅಕ್ಷರ ಹೇಳಿದರಾದು, ಅದರ 16 ಅಕ್ಷರ ಹೇಳಿದಾರು ಸ್ವರಗಳಾದರೆ 35 ಅಕ್ಷರ ವ್ಯಂಜನಾಕ್ಷರಗಳಿದೆ. ಅದನ್ನು ಪ್ರತಿಪಾದ್ಯರಾದಕ್ಕಂಥ 51 ಅಕ್ಷರ ಅದು ಪ್ರತಿಪಾದ್ಯರಾದಕ್ಕಂಥವರು ಪರಮಾತ್ಮ. ಅದರರ್ಥ ವ್ಯಾಹೃತಿ ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಅಂತ. ಗಾಯತ್ರಿ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಅದನ್ನ ನ್ಯಾಯಸೂತ್ರರು ಹೇಳಿದ್ದಾರೆ. ಸಯೇವ ಭರ್ಗಶಬ್ದ ಸರ್ವವೇದಾರ್ಥ ಜಿಜ್ಞಾಸ್ಯೋಯಂ ವಿಧೀಯತೆ ಅನುವ್ಯಾಖ್ಯಾನ ಹೇಳ್ತಾರೆ. ಸಯೇವ ಸರ್ವವೇದಾರ್ಥ ಎಲ್ಲ ವೇದಗಳ ಅರ್ಥ ಪರಮಾತ್ಮನ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಮಾಣ ಇಲ್ಲಿ ಹೇಳ್ತಾರೆ. ಓಂಕಾರ ವ್ಯಾಖ್ಯಾನ ಇದಲ್ಲ ಹೇಗೆ ಅಂದರೆ ತಾವಾಯೇತಾಹ ಸರ್ವಾಹ ರುಚಃ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ. ತಾವಾಯೇತಾಹ ಏನೇನಿದೆಯೋ ಸರ್ವಾಹ ರುಚಃ ರುಕ್ಕುಗಳು, ಸರ್ವೇ ವೇದಗಳು, ಸರ್ವೇ ಘೋಷಗಳು, ಆಮೇಲೆ ಏಕೈವ ವ್ಯಾಹೃತಿ ಅಂದರೆ ಒಬ್ಬನನ್ನೇ ಹೇಳೋದು. ಪ್ರಾಣೇವ ಅವನ ಯಾರು? ಪರಮಾತ್ಮನೇ. ಸರ್ವನಿಯಾಮಕ ಪರಮಾತ್ಮನೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂಥದ್ದಿದೆ. ಇಷ್ಟು ಕೂಡ ಇದರ ಒಂದು ವಿಶೇಷಗಳು. ಮುಂದಿನ ಒಂದು ಭಾಗದಲ್ಲಿ ವಾಯುದೇವರ ಇನ್ನೊಂದು ಮಹಿಮೆ ಹೇಳ್ತಾ ಇದ್ದಾರೆ. ಪಾಪ ಅವಿದ್ದ, ದೈತ್ಯ ಪೂಗ ಅವಿದ್ದ. ಇಲ್ಲಿ ಸಂಧಿಯಾಗಿದೆ. ಪಾಪ ಪ್ಲಸ್ ಅವಿದ್ದ, ಪಾಪಾವಿದ್ದ ಅಂತ ಆಗಿದೆ. ಅದು ಸವರ್ಣದಿಗೆ ಸಂಧಿ ಅದು. ಹಾಗೆ ಪಾಪ ಅವಿದ್ದ, ಪಾಪವಿದ್ದ ಅಂತ ಮಾಡ್ಕೊಡಬಾರ್ದು. ಪಾಪಾವಿದ್ದ, ದೈತ್ಯ ಪೂಗ ಅವಿದ್ದ, ಬಿಡಿಸೇ ಹೇಳ್ಬಿಟ್ರು. ದೈತ್ಯ ಪೂಗ ಅವಿದ್ದ, ಸ್ತ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ, ರಮಾ ವ್ಯತಿರಿಕ್ತ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ, ಅನಂತ ಜೀವ ನಿಯಾಮಕ, ಅನಂತ ರೂಪ ಭಗವತ್ ಕಾರ್ಯ ಸಾಧಕ, ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನ. ಮುಖ್ಯ ಪ್ರಾಣ ಅವತಾರ ಅಂತವರು ಯಾರು? ವಾಯುದೇವರು. ಇದಿಷ್ಟು ಕೂಡ ವಾಯುದೇವರಿಗೆ ವಿಶೇಷಣ. ಒಂದೊಂದಾಗಿ ನೋಡ್ಕೊಂಡ್ಬರೋಣ ನಾವು. ಪಾಪ ಅವಿದ್ದರು ಅಂತ ಹೇಳ್ತಾರೆ. ಈಗ ನಮಗೆಲ್ಲ ಪಾಪದಿಂದ ವಿದ್ದರು ನಾವು. ವಿದ್ದ ಅಂದ್ರೆ ಗೊತ್ತಾಯ್ತಲ್ಲ, ನಾವು ಹೇಳ್ತೀವಲ್ಲ, ಸಪ್ತಮಿ ವಿದ್ದ, ದ್ವಾದಶಿ ವಿದ್ದ ಅಂತ ಹೇಳ್ತೀವಲ್ಲ, ಉತ್ತರಾಷಾಢ ವಿದ್ದ ಹಂಗೆ ಹೇಳ್ತಾ ಇರ್ತೀವಲ್ಲ. ಆ ವಿದ್ದ ಅಂದ್ರೆ ಚುಚ್ಚಲ್ಪಡೋದು ಅಂತ ಅರ್ಥ, ಅಂದ್ರೆ ಸಂಪರ್ಕ ಹೊಂದಿರುವುದು ಅಂತ ಅರ್ಥ. ಹಾಗೆ ಪಾಪ ಅವಿದ್ದ ಅಂದ್ರೆ ಏನು? ಪಾಪಗಳಿಂದ ವಿದ್ದರಾಗದೇ ಇರುವವರು ವಾಯುದೇವರು. ವಾಯುದೇವರಿಗೆ ಯಾವತ್ತೂ ಪಾಪ ಇಲ್ಲ. ಪಾಪ ಯಾವ ಬರುತ್ತೆ? ಪರಮಾತ್ಮನನ್ನ ವಾಯುದೇವರನ್ನು ಬಿಟ್ಟು ನಾವು ಬೇರೆ ಕಡೆ ನಾವು ವ್ಯವಹಾರ ಮಾಡಿದ್ರೆ ಪಾಪ ಬರುತ್ತೆ. ವಾಯುದೇವರು ಯಾವತ್ತೂ ಕೂಡ ಪರಮಾತ್ಮನ ಬಿಟ್ಟು ಬೇರೆ ಕಡೆ ಮನಸ್ಸೇ ಹೋಗಲ್ಲ ಅಲ್ವಾ?
ಅವ್ರು ಹೇಳ್ತಾರೆ ಭಗವತಃ ಅನ್ಯತ್ರ ಸರ್ವ ವಸ್ತುಷು ಮನಸ್ಸಂಗ ರಹಿತಾನಾಮ್ ಅಂತ ಮುಂದೆ ಹೇಳ್ತಾರೆ ಅಂಥವ್ರು. ಆದ್ದರಿಂದ ಪಾಪವೇ ಇಲ್ಲ. ಅದು ಅಲ್ಲದೆ ಪರಶುಕ್ಲತ್ರಿಗೆ ಯಾವತ್ತೂ ಕೂಡ ಪಾಪ ಇರುವುದಿಲ್ಲ. ಪರಶುಕ್ಲತ್ರೆ ಯಾವತ್ತೂ ಕೂಡ ಪರಮಾತ್ಮನೇ ಉಪಾಸನೆ ಮಾಡೋದು. ಅವರಿಗೆ ವಿಲೀನ ಪ್ರಗತಿದೆಯಾ ಅಂತ ಹೇಳ್ತಾರೆ. ಅವರ ಪ್ರಗತಿ ಸಂಬಂಧ ಇದಲ್ಲ, ಲಿಂಗದೇಹ ಸಂಬಂಧ ಇದಲ್ಲ, ಅದು ದಗ್ಧ ಪಟಾಯಮಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಂದರೆ ಸುಟ್ಟೋಗಿರತಕ್ಕಂಥ ಬಟ್ಟೆಯಂತೆ ಅದು ಕಾರ್ಯಕಾರಿ ಆಗುವುದಿಲ್ಲ. ಒಂದು ಯಾವುದಾದ್ರೂ ಬಟ್ಟೆಯನ್ನು ನಾವು ಸುಟ್ಟುಬಿಟ್ಟು ಸುಟ್ಟಾದ ಮೇಲೆ ಒಂದು 5 ನಿಮಿಷ ಅದು ಹಾಗೇ ಬಟ್ಟೆ ಪೂರ್ತಿ ಇರುತ್ತೆ. ಅದರಿಂದ ನೀವು ಸ್ನಾನ ಮಾಡಿಬಿಟ್ಟು ಬಟ್ಟೆಯನ್ನು ಮೈ ಒರೆಸ್ಕೊಳ್ಳಿ ನೋಡೋಣ, ಆಗೋದಿಲ್ಲ. ಕೈ ಸಿಕ್ಕಿರ್ತಾನೆ ಅವರು. ಹಾಗೆ ಇವರ ಲಿಂಗದೇಹವು ಕೂಡ ದಗ್ಧ ಪಟಾಯಮಾನವಾದ್ದರಿಂದ ಕೇವಲ ಮುಕ್ತರಿಗೆ ಇವರಿಗೆ ವ್ಯತ್ಯಾಸ ಇದೆ ಅಂತ ಹೇಳಲಿಕ್ಕಾಗಿ ಮಾತ್ರ ಆ ಒಂದು ಲಿಂಗದೇಹದ ಸಂಬಂಧ ಇದೆ ಅಷ್ಟೇ ಹೊರತಾಗಿ ಇಲ್ಲದೆ ಮುಕ್ತರೇ ಅಲ್ವಾ ಅವರು. ಅದಕ್ಕೆ ಮುಕ್ತ ಪ್ರಾಯರು ಅಂತ ಹೇಳ್ತಾರೆ. ಅಮೃತ ಅಂತ ಕರೀತಾರೆ. ಅಮೃತೋ ವಾಯುರ್ದಿಷ್ಟ ನಿತ್ಯ ಜ್ಞಾನಾತ್ಮಕತ್ವತಃ, ಯಾವಾಗಲೂ ಜ್ಞಾನ ಇರೋದ್ರಿಂದ ಅವರು ಮುಕ್ತ ಪ್ರಾಯರು ಅಂತ. ಮುಕ್ತರಾಗಿಲ್ಲ, ಮುಕ್ತ ಪ್ರಾಯರು ಅಂತ ಹೇಳ್ತಾರೆ. ಮುಕ್ತ ಬ್ರಹ್ಮನಿಗೂ ಮತ್ತು ಮುಕ್ತನಾಗದ ಬ್ರಹ್ಮನಿಗೂ ವ್ಯತ್ಯಾಸ ಇದೆ. ಅವನಿವನು ಒಂದೇ ಆಗೋದಿಲ್ಲ. ಹಾಗೆ ಪಾಪ ಅವಿದ್ದರು. ಆದ್ದರಿಂದ ಅವರಿಗೆ ಯಾವತ್ತೂ ಕೂಡ ಈ ಪ್ರಾಕೃತಿಕ ಸಂಬಂಧ ಅವರಿಗೆ ಯಾವತ್ತೂ ಬರುವುದಿಲ್ಲ. ಆದ್ದರಿಂದ ಅವರಿಗೆ ಪಾಪ ಬರುವುದೇ ಇಲ್ಲ. ಪಾಪ ಇದ್ರೇನೆ ದೈತ್ಯರು ನಮ್ಮಲ್ಲಿ ಅವಿಷ್ಟರಾಗುವುದು. ದೈತ್ಯ ಪೂಗ ಅಂದ್ರೆ ಸಮೂಹ, ದೈತ್ಯ ಪೂಗ ಅಂದ್ರೆ ಸಮೂಹ. ಆದ್ದರಿಂದ ದೈತ್ಯ ಪೂಗಗಳಿದಲ್ಲ, ದೈತ್ಯರ ಗುಂಪು, ಅದರಿಂದ ಅವಿದ್ಯರಿವರು. ಅದು ಹೇತುಗರ್ಭ ವಿಶೇಷಣ ಪಾಪವಿದ್ಯೆ ಎಂಬುದು. ವಾಯುದೇವರು ಯಾವತ್ತೂ ಕೂಡ ಪಾಪವೇ ಇಲ್ಲ, ಆದ್ದರಿಂದಲೇನೆ ದೈತ್ಯಾವೇಶ ಎಂಬುದು ಅವರಿಗೆ ಬರುವುದೇ ಇಲ್ಲ. ಇದರ ಉಪನಿಷತ್ತುಗಳಲ್ಲಿ ತುಂಬಾ ಚೆನ್ನಾಗಿ ಕಥಾರೂಪವಾಗಿ ನಿರೂಪಣೆ ಮಾಡಿದ್ದಾರೆ. ಅದೆಲ್ಲ ಆಯಾಯ ಒಂದು ಉಪನಿಷತ್ತುಗಳ ಪಾಠ ಹೇಳುವಾಗ ನಾವು ಅದರಲ್ಲಿ ನಿಮಗೆ ಸ್ಪಷ್ಟ ಆಗುತ್ತೆ. ಅದು ಅಂತೂ ದೈತ್ಯ ಪೂಗ ಅವಿದ್ದರು. ದೈತ್ಯ ಪೂಗ ಅದಕ್ಕೆ ಹೇಳ್ತಾರೆ ವಾಯೋಸ್ತು ನಾಸುರಾವೇಶ ಆಕಣಾಶ್ವ ಸಮೋಹಿಸಃ. ಅಕಸ್ಮಾತ್ ಯಾವುದು ದೈತ್ಯರು ಅವರು ವಾಯುದೇವರ ಮೇಲೆ ಪ್ರವೇಶ ಮಾಡಲಿಕ್ಕೆ ಬಂದ್ರೆ ಅವರ ಗತಿ ಏನಾಗುತ್ತೆ ಅಂದ್ರೆ, ಒಂದು ಮಣ್ಣಿನ ಹೆಂಟೆ, ಕೆಮ್ಮಣ್ಣಿನ ಹೆಂಟೆ ಅಂತ ತಿಳ್ಕೊಳ್ಳೋಣ. ಆ ಮಣ್ಣಿನ ಹೆಂಟೆಯನ್ನ ಗಟ್ಟಿಯಾಗಿ ಎಷ್ಟೋ ವರ್ಷದಿಂದ ಕೂತಿರತಕ್ಕಂಥ ಒಂದು ಬಂಡೆ ಇದಲ್ಲ, ಹೆಬ್ಬಂಡೆ, ಅದಕ್ಕೆ ನಾವು ಜೋರಾಗಿ ಹೊಡೆದ್ವಿ ಅಂದ್ರೆ ಕಲ್ಲಿಗೆ ಏನಾಗೋದೇ ಇಲ್ಲ. ಈ ಮಣ್ಣು ಹೆಂಟೆ ಇದಲ್ಲ, ಲೋಷ್ಟ, ಅದು ಪುಡಿ ಆಗುತ್ತೆ ಅಷ್ಟೇ. ಹಾಗೆ ದೈತ್ಯರು ಮಣ್ಣಿನ ಹೆಂಟೆ ಅಂತ ಪುಡಿ ಆಗಬೇಕಷ್ಟೇ ಹೊರತಾಗಿ ವಾಯುದೇವರು ಏನಾಗುವುದಿಲ್ಲ ಎಂಬ ಅರ್ಥದಲ್ಲಿ ಹೆಬ್ಬಂಡೆ ಅಂತ ಕರೀತಾರೆ. ಆದ್ದರಿಂದ ಕೆಲವರಲ್ಲಿ ಹೆಸರು ಇರ್ತಾರೆ, ವಾಯುದೇವರ ಹೆಸರು ಧೋಂಡು ಅಂತ ಇರ್ತಾರೆ. ಧೋಂಡು ಅಂದ್ರೆ ಏನು? ಧೋಂಡು ರಾಯರು ಅಂತಿದ್ರಲ್ಲ ಟೀಕಾರಾಯರು, ಧೋಂಡು ರಾಯರು. ವಾಯುದೇವರು ಹೇಗೆ ಆಕಣಾಶ್ವ ಸಮರೋ ಹಾಗೆ ಇವರು ಕೂಡ ಆಕಣಾಶ್ವ ಸಮರಾಗಿ ಇರುವಂತೆ ವಾಯುದೇವರು ಅನುಗ್ರಹ ಮಾಡಲಿ ಎಂಬ ತಾತ್ಪರ್ಯದಲ್ಲಿ ಇದೆ. ಇದು 2 ವಿಶೇಷಣ ಆಯಿತು. ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಅದು ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣರು. ನೋಡಿ, ವಾಯುದೇವರಲ್ಲಿ ಅವರ ಅಭಿಮಾನಿಗಳೇ ಭಕ್ತಿ ಅಭಿಮಾನಿ. ನೋಡಿ, ಭಕ್ತಿ ಜ್ಞಾನಂ ಸವೈರಾಗ್ಯಂ, ವೈರಾಗ್ಯದಿಂದ ಕೂಡಿದಕ್ಕಂಥ ಭಕ್ತಿ ಮತ್ತು ಜ್ಞಾನ. ನಮಗೆ ಭಕ್ತಿಯೂ ಇದೆ, ಜ್ಞಾನವೂ ಇದೆ, ವೈರಾಗ್ಯ ಇಲ್ಲ, ಅದು ಪ್ರಯೋಜನ ಆಗುವುದಿಲ್ಲ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂ ಚೈವ ವೃಕೋದರ ಇತೀರಿತಃ 10 ಗುಣಗಳಿಗೆ ಅಭಿಮಾನ. ಆದರೆ ಭಕ್ತಿ ಎಂಬತಕ್ಕಂಥದ್ದು ಕೂಡ ಅಭಿಮಾನಿ ಅವರೇ ಅಂತ ಹೇಳಿದ ಮೇಲೆ ಅವರಲ್ಲಿ ಭಕ್ತಿ ಇಲ್ಲದೆ ಇದ್ರೆ ಹೇಗೆ? ಪರಮಾತ್ಮನ ಕೇಳೋದು ಏನು ಕೆಲಸ ಮಾಡೋದು ಕೇಳೋದು ಏನು ಗೊತ್ತಾ? ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೇ ಕ್ಷಣೆ. ನನಗೇನು ಬೇಡ ಸ್ವಾಮಿ, ನಿನ್ನಲ್ಲಿ ಭಕ್ತಿಯನ್ನು ಹೆಚ್ಚು. ಅಷ್ಟು ಭಕ್ತಿ ಇದ್ರೂ ಕೂಡ ನಮಗೆ ಅದನ್ನು ಸ್ವಲ್ಪ ಭಕ್ತಿಯನ್ನು ಬಂದ್ಬಿಡ್ತು ಅಂದ್ರೆ ಇನ್ನು 3 ದಿವಸ ಪೂಜೆನೇ ಇರೋಲ್ಲ. ಅವರು ಹಾಗಲ್ಲ. ಅಂದ್ರೆ ಅಷ್ಟು ಭಕ್ತಿ ಇದ್ರೂ ಕೂಡ ಅವರು ಆ ಭಕ್ತಿಯಿಂದಲೇ ಕೇಳ್ತಾರೆ, ಸ್ವಾಮಿ ನನಗೆ ನನ್ನಲ್ಲಿರ್ತಕ್ಕಂಥ ಭಕ್ತಿ ಕ್ಷಣ ಕ್ಷಣದಲ್ಲಿ ಹೆಚ್ಚಾಗುವಂತೆ ಮಾಡು ಅಂತ ಕೇಳ್ತಾರೆ. ಅದು ಬಿಟ್ಟು ಬೇರೆ ಕೇಳೋದಿಲ್ಲ. ಅದರಿಂದ ಶ್ರೀ ವಿಷ್ಣು ಭಕ್ತಿಯಾದಿ ಅನಂತ ಗುಣಗ ಪರಿಪೂರ್ಣ. ವಿಷ್ಣು ಭಕ್ತಿಯೇ ಮೊದಲಾದ ಅನಂತ ಗುಣಗಳಿಂದ ಪರಿಪೂರ್ಣರಾಗಿದ್ದಾರೆ ಶ್ರೀಮದಾಚಾರ್ಯರು, ಭೀಮಸೇನ ದೇವರು, ಹನುಮಂತ ದೇವರು ಮತ್ತು ವಾಯುದೇವರು. ಒಂದು ರೂಪದಲ್ಲಿ ಹೇಳಿದ್ರೆ ಅದು ಎಲ್ಲಕ್ಕೂ ಇಟ್ಕೋಬೇಕು ನಾವು. ಯಾಕೆಂದ್ರೆ ಆ ರೂಪಗಳಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ಇಂದ್ರ ಮತ್ತು ಅರ್ಜುನಲ್ಲಿ ವ್ಯತ್ಯಾಸ ಇದೆ, ಆದರೆ ಹನುಮ ಭೀಮ ಮಧ್ವರಲ್ಲಿ ಇಲ್ಲ. ಛಲರಾಚಾರ್ಯ ಮಧ್ವಿಜಯ ವ್ಯಾಖ್ಯಾನ ಬರೀತಾರೆ, ಅನೇನ ಹನುಮ ಭೀಮ ಮಧ್ವೇಶು ಅತ್ಯಂತಾಭೇದ ಸೂಚಿತ ಅಂತ ಹೇಳಿದ್ದಾರೆ. ಅತ್ಯಂತ ಅಭೇದವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮುಖ್ಯತಮ ಅನಂತ ಜೀವನಿಯಾಮಕ. ನೋಡಿ, ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ.
ಅನಂತ ವೇದಗಳಿಂದ ಪ್ರತಿಪಾದ್ಯರಾದವರು ಅಂತ ಯಾರ್ಯಾರು ಇದ್ದಾರೆ ಅವರಲ್ಲಿ ಮುಖ್ಯತಮರು ಇವರು. ಹಾಗಾದರೆ ಅನಂತ ವೇದ ಪ್ರತಿಪಾದ್ಯರಾದವರು ಪರಮಾತ್ಮ, ಅವನಿಗಿಂತ ಇವರು ಮುಖ್ಯತಮಾನ ಪ್ರಶ್ನೆ ಬರುತ್ತೆ. ಮತ್ತು ಲಕ್ಷ್ಮೀದೇವಿ ಅವರಿಗಿಂತ ಕೋಟಿ ಗುಣ ಉತ್ತಮಳು, ಅವಳೇನಿದ್ದಾಳೆ ಅವಳು ಕೂಡ ಅನಂತ ವೇದ ಪ್ರತಿಪಾದ್ಯಳೆ ಅವಳು ಕೂಡ. ಮತ್ತು ಅವರಿಬ್ಬರಿಗಿಂತಲೂ ಕೂಡ ಇವರು ಅನಂತ ವೇದ ಪ್ರತಿಪಾದ್ಯರ ಮುಖ್ಯತಮ ಅಂದರೆ ಇದು ಅಶಾಸ್ತ್ರೀಯ ಅಲ್ವಾ ಇದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹಿಂದಿನ ವಾಕ್ಯ ಯಾವುದು? ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅಂತ ಅದಕ್ಕೆ ವಿಷಯನ ಕೊಟ್ಟು. ನೋಡಿ, ಪರಮಾತ್ಮನನ್ನೇ ಹೇಳತಕ್ಕಂಥ ಕೆಲವು ವೇದಗಳಿದೆ. ಎಲ್ಲವೂ ಅವನನ್ನೇ ಹೇಳೋದು. ಈ ಹೇಳಿದ್ವಲ್ಲ ಓಂಕಾರ ವ್ಯಾಖ್ಯಾನ, ಅವನನ್ನು ಎಲ್ಲವೂ ಅವನನ್ನೇ ಹೇಳೋದು, ಅವನು ಬಿಟ್ಟು ಹೇಳೋದಿಲ್ಲ. ಆದರೆ ನಮ್ಮಲ್ಲಿ ವೃತ್ತಿಗಳು ಅಂತಿದೆ. ಪರಮ ಮುಖ್ಯ ವೃತ್ತಿ, ಪರಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಅಂತ 4 ವಿಭಾಗಗಳು ಮಾಡಿಕೊಂಡಿದ್ದಾರೆ. ಪರಮ ಮುಖ್ಯ ವೃತ್ತಿ ಅಂದ್ರೆ ಏನು? ಯಾವುದೇ ಒಂದು ಶಬ್ದ ತೆಗೆದುಕೊಂಡ್ರು ನೇರ ಮೊಟ್ಟ ಮೊದಲು ಹೇಳೋದದು ಅದು ಪರಮಾತ್ಮನ ಹೇಳೋದು. ಮೊದಲು ಅವನಲ್ಲಿ ಹೇಳಬೇಕು, ಆಮೇಲೆ ಬೇರೆ ಹೇಳೋದು. ಹಾಗೆ ರೂಢಿ ಇದೆ, ಯೋಗ ರೂಢಿ ಇದೆ, ರೂಢೋಪಚಾರ ಇದೆ, ಲಕ್ಷಣ ಇದೆ, ಗೌಣಿ ವೃತ್ತಿ ಇದೆ. ಇದೆಲ್ಲ ನಾವು ವಿಚಾರ ಮಾಡ್ಕೋಬೇಕು. ನಾವು ಅದೆಲ್ಲ ವಿಚಾರ ಮಾಡ್ಕೊಂಡು ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಈಗ ನೋಡಿ, ಪುರುಷ ಸೂಕ್ತಕ್ಕೆ ಸಕಲ ವೇದಗಳ ಪ್ರತಿಪಾದ್ಯ ಪರಮಾತ್ಮನೇ, ಆದರೆ ಲಕ್ಷ್ಮೀದೇವಿ ಕೂಡ ಸಕಲ ವೇದ ಪ್ರತಿಪಾದ್ಯ ಅಂತ ಹೇಳ್ತಾರಲ್ಲ ಅಂತ ಪ್ರಶ್ನೆ ಬಂದು ಅದಕ್ಕೆ ಅರ್ಥ ಮಾಡಬೇಕು. ಪರಮಾತ್ಮನನ್ನೇ ಎಲ್ಲ ವೇದಗಳೂ ಹೇಳುತ್ತೆ. ಹೌದು, ಎಲ್ಲ ವೇದ ಅವನನ್ನೇ ಹೇಳಾದ ಮೇಲೆ ಅದರಲ್ಲಿಯೂ ಕೂಡ ಆಮೇಲೆ ಇದು ಪರಮುಖ್ಯ ವೃತ್ತಿಯಿಂದ, ಆಮೇಲೆ ಪರಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳು ಕೂಡ ಲಕ್ಷ್ಮೀದೇವಿಯನ್ನು ಹೇಳುತ್ತೆ, ಲಕ್ಷ್ಮೀದೇವಿನ ಹೇಳುತ್ತೆ. ಆಮೇಲೆ ಅವಳನ್ನು ಬಿಟ್ಟು ಉಳಿದ ವೇದಗಳು ಏನಿದೆ ಅವುಗಳಿಂದ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ. ಅದು ಮುಖ್ಯ ವೃತ್ತಿಯಿಂದ. ಒಬ್ಬರದು ಪ್ರಾಣದೇವರದು ಮುಖ್ಯ ವೃತ್ತಿ, ಲಕ್ಷ್ಮೀದೇವರದು ಪರಮುಖ್ಯ ವೃತ್ತಿ, ಪರಮಾತ್ಮಂದು ಪರಮ ಮುಖ್ಯ ವೃತ್ತಿ. ಹೀಗೆ ವ್ಯತ್ಯಾಸಗಳಿದೆ. ಈ ವೃತ್ತಿಗಳಿಂದ ಪ್ರತಿಪಾದ್ಯ. ಹಾಗಾದ್ರೆ ಪರಮಾತ್ಮನನ್ನು ಮಾತ್ರ ಹೇಳತಕ್ಕಂತಹ ನಾರಾಯಣ ಪನ್ನ ಅಂತಿದೆ ನೋಡಿ, ಅದು ಅಥವಾ ಮಹಾನಾರಾಯಣ ಉಪನಿಷತ್ತು, ಪುರುಷ ಸೂಕ್ತ, ಅದು 4 ವೇದದಲ್ಲಿ ಪುರುಷ ಸೂಕ್ತ ಇದೆ. ಇದೆಲ್ಲವನ್ನು ಅವನನ್ನೇ ಹೇಳತಕ್ಕಂಥ ವೇದಗಳು ಏನಿದೆ ಆ ಭಾಗಗಳನ್ನು ಬಿಟ್ಟು ಉಳಿದ ವೇದಗಳಿಂದ ಪರಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿಯು ಪ್ರತಿಪಾದ್ಯರಾಗಿದ್ದಾಳೆ. ಅದು ರಮಾಗೆ ಹೇಳುವಾಗ. ರಮಾ ವ್ಯತಿರಿಕ್ತ ಅಂದ್ರೆ ಏನು? ರಮಾದೇವಿಯು ಯಾವ ವೇದ ಭಾಗಗಳಿಂದ ಅವಳು ಪರಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯರಾಗಿದ್ದಾಳೋ ಅದ್ಯಾವುದು ಅಂದ್ರೆ ಶ್ರೀ ಸೂಕ್ತ, ಆಮೇಲೆ ಅಂಬೃಣಿ ಸೂಕ್ತ, ಆಮೇಲೆ ನೀಲಾ ಸೂಕ್ತ, ಭೂ ಸೂಕ್ತ, ಲಕ್ಷ್ಮೀದೇವಿದೆ ಬೇಕಷ್ಟಿದಲ್ಲ. ಆ ಸೂಕ್ತಗಳನ್ನು ಬಿಟ್ಟು ಉಳಿದ ವೇದ ಭಾಗಗಳೇನಿದೆ ಅದರಿಂದ ವಾಯುದೇವರೇನಿದ್ದಾರೆ ಅವರು ಪ್ರತಿಪಾದ್ಯರಾಗಿದ್ದಾರೆ. ಇವರಷ್ಟು ಪ್ರತಿಪಾದ್ಯರಾದರೂ ಬೇರೆ ಕೆಳಗಡೆ ಇರತಕ್ಕಂಥವ್ರು ಯಾರೂ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ರಮಾ ವ್ಯತಿರಿಕ್ತ ಅಂದ್ರೆ ರಮಾದೇವಿಯನ್ನೇ ಹೇಳತಕ್ಕಂಥ ಶ್ರೀ ಸೂಕ್ತ, ಭೂಸೂಕ್ತಾದಿಗಳನ್ನು ಬಿಟ್ಟು ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಪರಮಾತ್ಮ ಇದ್ದಾನಲ್ಲ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅವನನ್ನು ಹೇಳತಕ್ಕಂಥ ಆ ಒಂದು ವೇದ ಭಾಗಗಳನ್ನು ಬಿಟ್ಟು ಅನಂತ ವೇದ ಪ್ರತಿಪಾದ್ಯರಾದವರು ಯಾರ್ಯಾರಿದ್ದಾರೋ ಅವರಲ್ಲಿ ಮುಖ್ಯತಮರಾಗಿದ್ದಾರೆ. ಇದನ್ನು ಶ್ರೀಮದಾಚಾರ್ಯ ಋಗ್ಭಾಷ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶಕ್ರಾದ್ಯಾಹ ದೇವತಾಮತಾಹ ಪೂರ್ವ ಪ್ರಸಿದ್ಧ ವರ್ಜಂತು ಶಕ್ರಾಂತಹ ದೇವತಾಮತಾಹ. ಶಕ್ರ ಅಂದ್ರೆ ಇಂದ್ರದೇವ, ಪ್ರತಿಯೊಬ್ಬರು ವೇದ ಪ್ರತಿಪಾದ್ಯವೇ. ಆದರೆ ಪೂರ್ವ ವ್ಯತಿರಿಕ್ತ ಹಿಂದಿನವರು ಪ್ರತಿಪಾದ್ಯವಾಗತಕ್ಕಂಥ ವೇದ ಭಾಗಗಳನ್ನು ಬಿಟ್ಟು ಉಳಿದ ಒಂದು ಭಾಗಗಳಿಂದ ಅವರು ಪ್ರತಿಪಾದ್ಯರಾಗಿರ್ತಾರೆ ಎಂಬುದು ಅರ್ಥ ಮಾಡ್ಕೋಬೇಕು. ಹಾಗೆ ಸಮಸ್ತ ವೇದಗಳಿಂದಲೂ ಕೂಡ ಅಂದರೆ ಲಕ್ಷ್ಮೀ ನಾರಾಯಣರನ್ನು ಹೇಳುವ ವೇದ ಭಾಗಗಳನ್ನು ಬಿಟ್ಟು ಉಳಿದ ಏನೇನು ವೇದ ಭಾಗಗಳಿದೋ ಅಷ್ಟರಲ್ಲಿಯೂ ಕೂಡ ಅವರು ಪ್ರತಿಪಾದ್ಯರಾಗಿದ್ದಾರೆ. ಅವರು ಮುಖ್ಯತಮರಾದವರು. ಅಷ್ಟು ಮಾತ್ರವಲ್ಲ, ಅನಂತ ಜೀವನಿಯಾಮಕ, ಇದು ಮುಖ್ಯವಾದ ದೊಡ್ಡ ವಿಶೇಷಣ. ಅನಂತ ಜೀವನಿಯಾಮಕ ರಾಘವೇಂದ್ರ ತೀರ್ಥರು ಅದನ್ನು ಹೇಳಿದ್ದು. ಅನಂತ ಜೀವನಿಯಾಮಕ, ಎಷ್ಟು ಜೀವಿಗಳಿದ್ದಾರೆ ಅಷ್ಟು ಜೀವಿಗಳಲ್ಲಿಯೂ ಕೂಡ ವಾಯುದೇವರು ಪರಮಾತ್ಮನ ಆದೇಶದಂತೆ ಅವರಲ್ಲಿ ಇದ್ಕೊಂಡು ಪ್ರಾಣಾಪಾನ ವ್ಯಾನೋದಾನ 5, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ 5, ಈ 10 ರೂಪಗಳಿಂದ ಅವರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಇದ್ಕೊಂಡು ಪ್ರತಿಯೊಂದು ಕರ್ಮಗಳನ್ನು ಕಡೆಗೇನು ನಾವೆಲ್ಲ ಮಲ್ಕೊಂಡಿರುವ ನಮ್ಮ ವ್ಯಾಪಾರ ಯಾವುದು ಇಲ್ಲದೆ ಇರುವಾಗಲೂ ಕೂಡ ಅವರು ಪರಮಾತ್ಮನ ಆದೇಶದಂತೆ ಸ್ವಪ್ನಾದಿಗಳನ್ನು ತೋರಿಸೋದು, ನಿದ್ರೆ ಮಾಡಿಸೋದು, ನಿದ್ರೆ ಮಾಡ್ತಾ ಇರುವಾಗ ಇವರು ಹಂಸ ಸೋಹಂ ಸ್ವಾಹ ಅಂತ ನಮ್ಮ ಬದುಕಿರ್ಲಿಕ್ಕೋಸ್ಕರವಾಗಿ ಅವರು ಜಪ ಮಾಡ್ತಾರೆ. ಎಂಥ ಕೆಲಸ ನೋಡಿ, ಎಂಥ ದಯಾಮಯತ್ವ ಇದು. ಅದೇ 4 ವಿಷಯ ಅದಕ್ಕೆ ಅವರು ಪರಮದಯಾಳು ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ಅನಂತ ಜೀವರೇನಿದ್ದಾರೆ ಅವರಿಗೆ ಕಾಲಕ್ಕೆಲ್ಲರೂ ತಮ್ಮ ಹತೋಟಿ ಇಟ್ಕೊಂಡಿರ್ತಾರೆ.
ಒಬ್ಬ ದೊಡ್ಡ ಒಂದು ಫ್ಯಾಕ್ಟರಿ ಇದೆ ಅಂತ ತಿಳ್ಕೊಳ್ಳೋಣ. ಆ ಫ್ಯಾಕ್ಟರಿಗೆ ಬಾಸ್ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಪೂರ್ಣವಾಗಿ ಅವನ ಏನು ಫ್ಯಾಕ್ಟರಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಅವನು ಏನು ಬೇಕು ಕೆಲಸ ಮಾಡಿಸ್ಬೋದು, ಅವರ ನಿಯಮನ ಮಾಡ್ತಾ ಇರ್ತಾನೆ. ಆದರೆ ಹೊರಗಡೆ ಮಾತ್ರ ನಿಯಮನ ಅಷ್ಟೇ, ಒಳಗಡೆ ನಿಯಮನ ಮಾಡುವುದಿಲ್ಲ. ಇದೊಂದಿದೆ. ಅಷ್ಟು ಮಾತ್ರವಲ್ಲ, ಆ ಫ್ಯಾಕ್ಟರಿ ಬಿಟ್ಟು ಅವನು ಆಚೆ ಬಂದ ಅಂದರೆ ಇವರೇನು ಅಷ್ಟೇನು ಗಮನಕ್ಕೆ ತಗೊಳ್ಳೋದಿಲ್ಲ. ಅವರು ಅಲ್ಲಾದ್ರೆ ಕೆಲಸ ಹೋಗುತ್ತೆ ಅಂತ ಭಯದಿಂದ ಮಾಡ್ತಾರಷ್ಟೇ ಹೊರತಾಗಿ ಇದಲ್ಲ. ಅದು ವಾಯುದೇವರು ಒಳಗೆ ಹೊರಗೆ ಇಂದ್ರಿಯಗಳಲ್ಲಿ, ಕೈಗಳಲ್ಲಿ, ರಕ್ತಗಳಲ್ಲಿ, ಅಲ್ಲಿ 72,000 ನಾಡಿಗಳಲ್ಲಿ ಎಷ್ಟು ರೂಪಗಳಿಂದ ತೆಗೆದುಕೊಂಡು ಅನಂತ ಜೀವನ ನಿಯಾಮಕರಾಗಿದ್ದಾರೆ ಅಂದರೆ ಅವರಿಗೆ ಮಾಡಿರತಕ್ಕಂಥ ಉಪಕಾರಕ್ಕೆ ನಾವು ಏನಾದರೂ ಒಂದು ಪ್ರತಿ ಉಪಕಾರ ಮಾಡಬಲ್ಲವ? ಖಂಡಿತ ಸಾಧ್ಯ ಇಲ್ಲ. ಆದರೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಒಂದು 5 ಪ್ರಾಣಾಹುತಿ ಊಟ ಮಾಡೋ ತಗೊಂಡ್ರೆ ಅದು ದೊಡ್ಡ ಒಂದು ಅಷ್ಟೇ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅವರಂತಾರೆ. ಇದು ಅನಂತ ಜೀವ ನಿಯಾಮಕರಾಗಿರ್ತಕ್ಕಂಥವ್ರು ಅವರು. ಆಮೇಲೆ ಅನಂತ ರೂಪ ಭಗವತ್ ಕಾರ್ಯ ಸಾಧಕ, ಅನಂತ ರೂಪ ಭಗವತ್ ಕಾರ್ಯ ಸಾಧಕರು. ನಾವೆಲ್ಲ ಬಂದಿದ್ದು ನಮ್ಮ ಕಾರ್ಯ ಸಾಧನೆ ಮಾಡಿಕೊಡೋದಕ್ಕೆ ನಾವು ಬಂದಿದ್ದೇವೆ ಅಷ್ಟೇ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪರಮಾತ್ಮನ ಕಾರ್ಯ ಸಾಧನ ಮಾಡಲಿಕ್ಕೆ ಬರೋದು. ಯಾಕೆಂದ್ರೆ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಭಿ ಮಾರುತಿ. ಭೂಭಾರ ಹರಣ ಮಾಡಲಿಕ್ಕೆ ಪರಮಾತ್ಮ ಬಂದ ಅಂದ್ರೆ ಪ್ರಧಾನ ಅಂಗ ವಾಯುದೇವರಾಗಿರ್ತಾರೆ. ನೋಡ್ರಿ, ನೀವು ಕಥೆ ನೋಡ್ರಿ, ಮೊಟ್ಟ ಮೊದಲು ಅವರೇ ಜಾಸ್ತಿ ಮಾಡೋದು. ಹಾಗಿರ್ತಾರೆ. ಅನಂತ ರೂಪವನ್ನ, ಅನಂತ ರೂಪ ಭಗವತ್ ಕಾರ್ಯ ಸಾಧಕ. ಅನಂತ ರೂಪ ತೆಗೆದುಕೊಂಡಿದ್ದಾನೆ ಪರಮಾತ್ಮ. ಅನಂತ ರೂಪದಲ್ಲಿ ಮಾಡಲಿಕ್ಕೋಸ್ಕರವಾಗಿ, ಭಗವಂತನ ಕಾರ್ಯ ಮಾಡಲಿಕ್ಕೋಸ್ಕರವಾಗಿ ಇವರು ಅನಂತ ರೂಪ ತೆಗೆದುಕೊಂತಾರೆ. ಮುಂದೆ ಕೂಡ ಆ ವಿಚಾರ ಬರ್ತಾ ಇದೆ. ಇಷ್ಟೆಲ್ಲ ಯಾರು ಹೇಳಿದ್ರು ಅವರಿಗೆ ಅಂದರೆ ಪರಮದಯಾಳು ಜ್ಞಾನಿಗಳು ಯಾವತ್ತೂ ಕೂಡ ಅಷ್ಟೇನೆ. ದೇವತೆಗಳೆಲ್ಲ ಪರಮದಯಾಳುಗಳು. ಅವರೇನು ಉಪಕಾರ ಮಾಡಲಿ ಬಿಡಲಿ ಪರವಾಗಿಲ್ಲ. ಆದರೆ ಅವರ ಕಾರ್ಯಕ್ರಮ ಮಾತ್ರ ಪರಮಾತ್ಮನ ಆದೇಶಂತೆ ಮಾಡಿ, ಸ್ವಾಮಿ ನೀವು ಹೇಳಿದ ಕರ್ಮ ನಾವು ಮಾಡಿದ್ದೇವೆ, ಅದೇ ಅವರಿಗೆ ಸಾಧನೆ. ಅವರಿಗೆ ದೇವತೆಗಳೆಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನಮ್ಮಲ್ಲಿ ಇದ್ಕೊಂಡು ಆಯಾ ಕೆಲಸ ಮಾಡ್ತಾರೆ ಅಂದರೆ ಇದು ಮಾಡಿ ಏನು ಮಾಡ್ತಾರೆ, ಸ್ವಾಮಿ ನೀವು ಹೇಳ್ತಕ್ಕಂಥ ಕೆಲಸವನ್ನು ಆ ಜೀವಿಯಲ್ಲಿ ನಾನು ಮಾಡಿದ್ದೇನೆ, ಇದರಿಂದ ನೀವು ಪ್ರೀತನಾಗು, ಅವರ ಸಾಧನೆ ಅಷ್ಟೇ ಮುಗಿತು. ಹಾಗೆ ಪರಮದಯಾಳು ಎಲ್ಲರೂ ಕೂಡ. ಕ್ಷಮಾ ಸಮುದ್ರ, ಕ್ಷಮಾ ಸಮುದ್ರ ನೋಡಿ, ಸಮುದ್ರಕ್ಕೆ ಕ್ಷಮಾ ಸಮುದ್ರ ಅಂತ ಯಾಕೆ ಕೊಡ್ತಾರೆ? ಸಮುದ್ರ ಹತ್ರ ಹೋಗಿ ನೀವು ಎಷ್ಟೇ ಅನ್ಯಾಯ ಮಾಡಿ, ನೀವು ಸಮುದ್ರದಲ್ಲೇ ಎಷ್ಟು ಅನ್ಯಾಯ ಮಾಡ್ತಾರೆ. ಪ್ರಾಣಿಗಳನ್ನು ಕೊಂದು ಹಾಕ್ತಾರೆ, ಮೊಸರು ಚರ್ಮಕ್ಕೋಸ್ಕರಕ್ಕೆ ಕೊಂದು ಹಾಕ್ತಾರೆ, ಮೀನುಗಳೆಲ್ಲ ಹಿಡಿದು ಕೊಂದು ಹಾಕ್ತಾರೆ, ಅಲ್ಲದೆ ರತ್ನಗಳು ತೆಗಿತಾರೆ, ಹಾರುತ್ತಾರೆ. ಇದಲ್ಲದೆ ಬಾಂಬುಗಳಿರ್ತಾರೆ, ಅದೆಲ್ಲ ಪರೀಕ್ಷೆ ಮಾಡೋದು ಸಮುದ್ರದ ಮೇಲೆ. ಚಪ್ಪಲಿಗಳು ಬಿಸಾಕ್ತಾರೆ, ಅಲ್ಲಿ ಹೆಂಗೆ ಬರುತ್ತೆ ನೋಡೋಣ ಅಂತ. ಇಷ್ಟು ಅನ್ಯಾಯ ಮಾಡಿದ್ರು ಕೂಡ ಅದೇನು ಮಾಡೋದಿಲ್ಲ. ಹಾಗೆ ನಾವಲ್ಲಿ ಎಷ್ಟು ಅನ್ಯಾಯ ಮಾಡ್ತಾ ಇದ್ದೇವೆ, ವಾಯುದೇವರು ಸುಮ್ಮನೆ ಇದ್ದಾರೆ. ಯಾಕಂದ್ರೆ ಎಲ್ಲ ಕಾಲ ಬರುತ್ತೆ, ಅದಕ್ಕೆ ಸಹನಾಶೀಲರು ಅಂತ ಹೆಸರು. ಅದು ಮಾಡ್ತಾ ಇದ್ದಾರಂತೆ. ಪರಮಾತ್ಮನ ಆದೇಶ ಕೊಡಬೇಕಷ್ಟೇ ಅವರಿಗೆ. ಅದಕ್ಕೆ ಕ್ಷಮಾ ಸಮುದ್ರರು. ಸಮುದ್ರಕ್ಕೆ ನಾವು ಎಷ್ಟು ಅನ್ಯಾಯ ಮಾಡಿದ್ರು ಕೂಡ ಉಗುಳ್ತೀವಿ ಸಮುದ್ರದಲ್ಲಿ, ಅದೇನು ಬೇಡ ಮಾಡ್ಕೊಂಬಲ್ಲ. ನಮ್ಗೇನು ಉಗುಳಿ ನೋಡೋಣ. ಕ್ಷಮಾ ಸಮುದ್ರವು ಭಕ್ತವತ್ಸಲ, ತಮ್ಮ ಭಕ್ತರು ಯಾರಿದ್ದ ಅವರನ್ನ ವತ್ಸ ಅಂದ್ರೆ ಕರುವಿನಂತೆ ಲಾತಿ ಸ್ವೀಕಾರ ಮಾಡುವವರು. ಗೋವಿ ಎಂಬುದಕ್ಕಂತಹದ್ದು ತನ್ನ ಕರುವನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೋ ಹಾಗೆ ಭಕ್ತವತ್ಸಲರು. ಭಕ್ತಾಪರಾಧ ಸಹಿಷ್ಣುಗಳು. ಅಕಸ್ಮಾತ್ ಏನಾದರೂ ಗೊತ್ತಿದ್ದೋ ತಪ್ಪು ಮಾಡಿ, ಸ್ವಾಮಿ ತಪ್ಪಾಯಿತು ನನ್ನ ಕ್ಷಮಿಸಿ ಅಂತ ಕೇಳಿದ್ರೆ ಆ ಭಕ್ತರ ಅಪರಾಧಗಳೆಲ್ಲ ಅವರು ಸಹಿಸ್ತಕ್ಕಂಥ ಒಂದು ಶೀಲ ಉಳ್ಳವರು, ಸಹಿಷ್ಣುಗಳಾಗಿದ್ದಾರೆ. ಮುಖ್ಯ ಪ್ರಾಣ ಅವತಾರ ಭೂತಾನ ನೋಡಿ, ಈ ಭಕ್ತಾಪರಾಧ ಸಹಿಷ್ಣು ಅನ್ನಲಿಕ್ಕೆ ವಿವರಣೆ ಇದೆ. ಭಕ್ತರ ಅಪರಾಧ ಸಹಿಷ್ಣು ಅಂದ್ರೆ ಸುಗ್ರೀವ ಇದ್ದಾನವನು ರಾಮಚಂದ್ರ ದೇವರನ್ನ ಸೇವೆ ಮಾಡಿಕೊಂಡು ಆಮೇಲೆ ಲೋಲಪನಾಗ ಆರಾಮಾಗಿದ್ದುಬಿಟ್ಟ. ಆಗ ಹನುಮಂತರು ಏನು ಮಾಡಿದ್ರು, ಅವನು ತಪ್ಪು ಮಾಡಿದ್ರು ಕೂಡ, ನೋಡು ನೀನು ತಪ್ಪು ಮಾಡಿದ್ದಿ, ನೀನೇನಾದರೂ ರಾಮನ ಕೆಲಸ ಮಾಡುವ ತರ ಮಾಡಿದೆ ಅಂದ್ರೆ ನಾನೇ ನಿನ್ನ ಕೈಲಿ ಮಾಡಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಅಂದ್ರೆ ಏನು, ಏನಾಹಮಿಹ ದುರ್ಮಾರ್ಗಾದ ಉದ್ಧೃತ್ಯ ಅಭಿನಿವೇಶದ ಸಂರಕ್ಷಿ ವೈಷ್ಣವೇ ಮಾರ್ಗೆ. ನಾವು ಅಷ್ಟೇ ಎಷ್ಟೋ ಜನ ಕೆಟ್ಟವರಾಗಿರ್ತಾರೆ ಪ್ರಾರಬ್ಧ ಕರ್ಮಗಳಿಂದ. ಆದರೆ ವಾಯುದೇವರು ಭಕ್ತರಾಗಿದ್ದು ಅಂದ್ರೆ ಆ ಕೆಟ್ಟ ಮಾರ್ಗದಿಂದ ತೆಗೆದವನನ್ನ ದುರ್ಮಾರ್ಗಕ್ಕೆ ಉಳಿಸ್ತಾರೆ ಎಂಬುದಾಗಿ ನಾವು ತಿಳ್ಕೋಬೇಕು. ಭಕ್ತವತ್ಸಲಾನಾಂ ಭಕ್ತಾಪರ ಸಹಿಷ್ಣೂನಾಂ ಶ್ರೀ ಮುಖ್ಯ ಪ್ರಾಣಾವತಾರ ಭೂತರಾಗಿದ್ದಾರೆ ಅಂದ್ರೆ ಮಧ್ವಾಚಾರ್ಯರು. ಅವರ ಬಗ್ಗೆ ಹೇಳ್ತಾ ಇದ್ದವರು ರಾಘವೇಂದ್ರ ಸ್ವಾಮಿಗಳು. ಮುಖ್ಯ ಪ್ರಾಣಾವತಾರ ಭೂತಾನಾಂ ಶ್ರೀ ಮಧ್ವಾಚಾರ್ಯಾನಾಂ ಅಂತ ಅರ್ಥ ಇಟ್ಕೋಬೇಕು. ನೋಡಿ, ಇದರಲ್ಲಿ ಪಾಪ ವಿದ್ದ ಅನ್ನಕ್ಕೆ ಸ್ವಲ್ಪ ವಿವರಣೆಗಳಿದೆ, ಅದನ್ನು ನಾವು ತಿಳ್ಕೊಂಡು ಸರಿ ಹೋಗುತ್ತೆ. ಅಲ್ಲಿ ಹೇಳ್ತಾರೆ, ವಾಯು ಈಶಾವಾಸಿ ಉಪನಿಷತ್ತಲ್ಲಿ ಹೇಳುವಾಗ ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾತ್ಮಕಂ ಶರೀರಂ ಅತಿರೋಹಿತ ವಿಜ್ಞಾನಾದ ವಾಯುರಪ್ಪ ಅಮೃತಸ್ಪೃತಃ.
ತಿರೋಹಿತವಾಗದೇ ಇರತಕ್ಕಂಥ ಜ್ಞಾನ ಇದ್ದುದರಿಂದ ವಾಯುದೇವರು ಅಮೃತ ಅಂತ ಕರೀತಾರೆ. ಆದ್ದರಿಂದ ಅವರಿಗೆ ಅಜ್ಞಾನಾದಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಾದಿಗಳು ಇಲ್ಲ ಅಂದ್ರೆ ಪಾಪ ಇಲ್ಲ. ಪಾಪ ಇಲ್ಲ ಅಂತ ಹೇಳಿದ್ಮೇಲೆ ದೈತ್ಯ ಎಂಬುದಕ್ಕಂಥದ್ದು ಆ ವಿಷಯ ಇರೋದಿಲ್ಲ. ಯಾಕೆಂದ್ರೆ ಅವರ ಜ್ಞಾನ ಎಂಬುದಕ್ಕಂಥದ್ದು ನಿಯಮೇನ ಯಥಾರ್ಥಂ ಅಂತ ಹೇಳ್ತಾರೆ. ನಿಯಮೇನ ಯಥಾರ್ಥ ಜ್ಞಾನ, ಅವರ ಯಥಾರ್ಥ ಜ್ಞಾನ ಬರೋದೇ ಇಲ್ಲ. ಯಾವತ್ತೂ ಕೂಡ ಅವರು ಒಂದು ವಸ್ತುವನ್ನು ನೋಡಿ ಈ ವಸ್ತು ಅದನ್ನು ಬೇರೆ ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಏನು? ಹಗ್ಗ ಅಂದ್ರೆ ಹಗ್ಗವೇ, ಆಮೇಲೆ ಹಾವು ಅಂದ್ರೆ ಹಾವೇ, ಹೀಗೆ ತಿಳ್ಕೊಂತಾರೆ. ನಿಯಮೇನೇ ಯಥಾರ್ಥ. ನಮಗೆ ಹಾಗಲ್ಲ. ಅದು ಹೇಗಾಗುತ್ತೆ? ಹಗ್ಗವನ್ನು ನೋಡಿ ಹಾವು ತಿಳ್ಕೊಂತೇವೆ, ಯಾರನ್ನು ಯಾರು ತಿಳ್ಕೊಂತೇವೆ, ಏನೋ ವಾಕ್ಯ ಅರ್ಥ ಇದೆ ಏನೋ ಅರ್ಥ ಮಾಡ್ಕೊಂತೇವೆ, ಹೀಗೆಲ್ಲ ನಡೀತಾ ಇದೆ. ದೈತ್ಯ ಪೂಗಾವಿದ್ದ ಅಂತಾರೆ. ವಾಯುದೇವರಿಗೆ ಅಸುರಾವೇಶ ಇಲ್ಲ ಎಂಬುದಾಗಿ ಆಕರ್ಣಾಶ್ವ ಸಮನಾದ್ರಿಂದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ದೈತ್ಯರಿದ್ದಾರಲ್ಲ ಅವರು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ವಾಯುದೇವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತವರು. ಆ ದೈತ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದ ದೈತ್ಯ ಅಂತ ಹೇಳಿದ್ರೆ, ಶ್ರೇಷ್ಠ ಅಂದ್ರೆ ಜ್ಯೇಷ್ಠನಾದಕ್ಕಿಂತ ದೊಡ್ಡ ದೈತ್ಯ ಅಂತ ಹೇಳಿದ್ರೆ ಕಲಿ, ಅವನೇ ದುರ್ಯೋಧನ. ಆ ದುರ್ಯೋಧನ ಇದ್ದಾಗ ಅವನು ಹೇಳ್ತಾನೆ, ನನಗೆ ಧರ್ಮರಾಜ, ಅರ್ಜುನ, ನಕುಲ ಸಹದೇವರು ಒಂದು ಬೊಂಬೆಗಳಿದ್ದಾಗ ಅಷ್ಟೇ, ಲೆಕ್ಕವೇ ಇಲ್ಲ ನನಗೆ. ಆದರೆ ಭೀಮಸೇನ ಕಂಡ್ರೆ ನಂಗೆ ಭಯ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾನೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಪ್ರತಿಯೊಬ್ಬರು ಕೂಡ ಮಹಾಭಾರತದಲ್ಲಿ ಧೃತರಾಷ್ಟ್ರನೇ, ನಿನ್ನ ಮಕ್ಕಳನ್ನು ಯಾರಿಂದಾದ್ರೂ ನಾನು ರಕ್ಷಣೆ ಮಾಡಬಹುದು, ಭೀಮನಿಂದ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ಅದನ್ನು ಬಿಟ್ಟು ಏನ್ಬೇಕು ಹೇಳು ಅಂತ ಅವರು ಹೇಳ್ತಾರೆ. ಏನಿದು ಅಷ್ಟು ಶಕ್ತಿ ಅವರಿಗೆ ಅಂತ ಹೇಳಿದ್ರೆ, ದುರ್ಯೋಧನ ಹೇಳ್ತಾನೆ ಗೀತೆಯಲ್ಲಿ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಾವು 11 ಅಕ್ಷರ ಸೈನ್ಯ ಇದ್ರೂ ಕೂಡ ಭೀಷ್ಮಾಚಾರ್ಯ ಇದ್ದಾರಲ್ಲ, ಅವರಿಂದ ರಕ್ಷಿತವಾಗಬೇಕಂತಹದ್ದು. ಅವರು ನಾಯಕರು, ಆದರೆ ಅದು ಸಾಕಾಗಲ್ಲ. ಆದರೆ ಪಾಂಡವರಲ್ಲಿ ಸೈನ್ಯದಲ್ಲಿ ದೃಷ್ಟದ್ಯುಮ್ನ ಇರಲಿ ಬಿಡಿ, ದೃಷ್ಟದ್ಯುಮ್ನ ಅವನು ಸಾಮಾನ್ಯ ಅಷ್ಟೇ. ಮುಖ್ಯವಾಗಿ ಎಲ್ಲ ಒಂದು ಸೈನ್ಯದ ಹೊಣೆ ಹೊತ್ತವನು ಯಾರು? ಭೀಮಸೇನ. ಅವನು ಹೇಳ್ತಾನೆ, ಪರ್ಯಾಪ್ತಂ ತ್ಯುದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಇದ್ರೂ ಕೂಡ ಭೀಮ ಇರೋದ್ರಿಂದ ನಮ್ಮ ಸೈನ್ಯವನ್ನ ಮಟ್ಟ ಹಾಕಲಿಕ್ಕೆ ಅದು ಸಮರ್ಥವಾಗಿದೆ ಅಂತ ಹೇಳಬೇಕಾದ್ರೆ ಭೀಮನ ಬಲ ಎಷ್ಟು ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಗೊತ್ತಾಗುತ್ತೆ. ಇದು ಅವನಿದು. ಇನ್ನು ರಾವಣ ಮತ್ತು ಕುಂಭಕರ್ಣ ಅವರಿದ್ದಾರೆ, ಅವರನ್ನು ಕೊಲ್ಲಬೇಕು, ಕೊಲ್ಲಿಗೆ ಸಾಮರ್ಥ್ಯ ಇತ್ತು, ಆದರೂ ಕೂಡ ಪರಮಾತ್ಮನ ಆದೇಶ ಇಲ್ಲ, ಅದಕ್ಕೋಸ್ಕರ ಕೊಂದಿಲ್ಲ. ಇನ್ನೊಂದೇನು, ಮಯೈವ ವದ್ಯವು ಭೌತಂ ತ್ರಿಜನ್ಮಸು ಅಂದಿದ್ದಾರೆ, ನನ್ನಿಂದಲೇ ಕೊಲ್ಲಲ್ಪಡಬೇಕು ನೀವು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹನುಮಂತ ದೇವರನ್ನು ಕೊಲ್ಲಿಲ್ಲ ಅಂತ ಹೇಳ್ಕೊಂಡು ಶಕ್ತಿ ಇಲ್ಲ ಅಂತಲ್ಲ ಇದನ್ನು ಪರಮಾತ್ಮ ಕೂಡ ಹೇಳ್ತಾನೆ. ಹೀಗೆ ಇಂತಹ ಒಂದು ಜರಾಸಂಧನ ಕೊಲ್ಲುವಾಗ ಮಾತ್ರ ಒಂದು ಸ್ವಲ್ಪ ನಿಧಾನ ಮಾಡ್ತಾರೆ, 18 ದಿವಸ. ಒಂದು ಅರ್ಥ ಏನು, ಬ್ರಹ್ಮದೇವರು 18 ದಿವಸ ನನ್ನನ್ನು ಯಾರು ಗೆಲ್ಲಬಾರ್ದು ಅಂತ ಕೇಳಿರ್ತಾನೆ, ಆಟ ಆಡ್ತಾರೆ. ಇನ್ನೊಂದು, ಕೃಷ್ಣ ಪರಮಾತ್ಮನ ಆದೇಶ ಬರಲಿ ಆಮೇಲೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಅವರಿರ್ತಾರೆ. ಅದಕ್ಕೋಸ್ಕರವಾಗಿ ಅಲ್ಲಿಯೂ ಕೂಡ ಆ ಕೃಷ್ಣ ಪರಮಾತ್ಮ ಆದೇಶ ಪಾಲನೆ ಮಾಡಿದ್ದಾರೆ. ಆದ್ರಿಂದ ತಸ್ಮಾದೇಕೋ ಪರಶುಕ್ಲತ್ರಯದಲ್ಲಿ ತಸ್ಮಾದೇಕೋ ವಾಯುರೇವ ಧರ್ಮೋ ಭಾಗವತೆ ಸ್ಥಿತ ಧರ್ಮೇ ಭಾಗವತೆ ಸ್ಥಿತ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ. ಪರಶುಕ್ಲರು ಇವರಿಗೆ ಅಸುರಾವೇಶ ಯಾವತ್ತು ಬರಲ್ಲ, ಪಾಪ ಇಲ್ಲ. ಅದಕ್ಕೋಸ್ಕರವಾಗಿ ಭಕ್ತಿ ಜ್ಞಾನಾದಿಗಳು ಇವರಲ್ಲಿ ಇರಬೇಕು. ಶ್ರೀ ವಿಷ್ಣು ಭಕ್ತ ಅನಂತಗುಣ ಪರಿಪೂರ್ಣರಂತೆ. ಯಾಕೆ ಮಧ್ವಿಗೆ ಗೊತ್ತಲ್ಲ ನಮಗೆ, ನಹಿ ಹರಿಂ ಸತತಂ ನನಮತ್ಯಸೌ ನ ಜನ ಪಶ್ಯತಿ ನಾಪಿನ ವಂದತೆ ಅಪಿಧತೇತು ವಿಧಾಯ ವಿಶೇಷತಃ ಸನನು ಸಾಧು ಜನ ಸಮಶಿಕ್ಷೆಯಿತು. ಪರಮಾತ್ಮನ ಇಲ್ಲಿ 2 ನನ್ನಿಗಳಿಲ್ಲಿ, ದ್ವೌ ನಯೋ ಸಾತಶೇಂ ಅರ್ಥಂ ಗಮಯತಃ ಅಂತ. ಪರಮಾತ್ಮನನ್ನು ಒಂದು ಕ್ಷಣವೂ ಕೂಡ ಬಿಡದೆ ಅವರು ಪರಮಾತ್ಮ ನೋಡಲ್ಲ ಅಂತಿಲ್ಲ, ಅಂದ್ರೆ ನೋಡೇ ನೋಡ್ತಾ ಇರ್ತಾರೆ. ನ ಪಶ್ಯತೀತಿನ ನ ನಮತೀತಿನ ಅದು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಆ ಈದಾಮನಾಥ ಎಂಬ ಸೂತ್ರದಲ್ಲಿ ಸ್ಪಷ್ಟವಾಗಿ ವಾಯುದೇವರು ಎಂಥ ಒಂದು ಅಧಿಕಾರಿಕ ವರ್ಗದಲ್ಲಿ ಎಂಥ ಭಕ್ತ ಎಂಬುದನ್ನು ಅಲ್ಲಿ ಹೇಳಿದ್ದಾರೆ. ಬ್ರಹ್ಮಾದಿ ಭಕ್ತಿ ಕೋಟಿ ಅಂಶಾತ್ ಅಂಶೋ. ನೋಡಿ, ಅಂಬರೀಷ ಮಹಾರಾಜನ ಬಗ್ಗೆ ಹೇಳ್ತಾರೆ. ಅಂಬರೀಷ ಮಹಾರಾಜನಂತಹ ಭಕ್ತ ಬಹುಶಃ ನಮಗೆ ಕ್ಷತ್ರಿಯ ಯಾವ ಸಿಗಲಿಕ್ಕಿಲ್ಲ ನಮಗೆ. ಅವನಿಗೆ ಪೂಜೆಗೋಸ್ಕರವಾಗಿ ಪರಮಾತ್ಮ ತನ್ನ ಚಕ್ರವನ್ನು ಕೊಟ್ಟಿದ್ದಂತೆ. ಇನ್ನೆಂಥವನು ನೋಡಿ, ಅಶ್ವತ್ಥಾಮಾಚಾರ್ಯ ಕೇಳಿದ್ರು ಅವನು ಎತ್ತಿ ಬರಲಿಲ್ಲ, ಕೊಳ್ಳಿಲ್ಲ ಪರಮಾತ್ಮ. ಅದಕ್ಕೋಸ್ಕರವಾಗಿ ಇವ್ರಿಗೆ ಅವನೇ ಕೊಟ್ಟಿದ್ದಂತೆ, ಅವನೇ ಕೇಳಿಲ್ಲ ಅಂಬರೀಷ. ಹಾಗೆ ಎಂಥ ಭಕ್ತ. ಆದರೆ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಅವರ ಭಕ್ತಿ ಏನಿದೆ ಆ ಭಕ್ತಿ 1 ಕೋಟಿ ವಿಭಾಗ ಮಾಡಬೇಕಂತೆ. ಆ ಕೋಟಿ ವಿಭಾಗ 1 ಭಾಗ ತಗೋಬೇಕು, ಅದನ್ನು ಕೋಟಿ ಮಾಡಬೇಕಂತೆ. ಅದನ್ನು 1 ಅಂಶ ಇಲ್ಲ ಅಂಬರೀಷಂದು ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳ ಭಕ್ತಿ ಎಂತದ್ದು ಅಂತ ಅರ್ಥ ಮಾಡ್ಕೋಬೇಕು ಅಂತ ಭಾಗವತಾತ್ಮರು ಹೇಳ್ತಾರೆ. ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾತ್ ಅಂಶೋ ನೈವ ಅಂಬರೀಷಕ್ಕೆ ನೈವ ಅನ್ಯಸ್ಯ ಕಸ್ಯಾಪಿ ತಥಾಪಿ ಹರಿರೀಶ್ವರ.
ಆದರೂ ಅವನಿಗೆ ಆ ಕಾಲದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇಂತಹ ಒಂದು ವಿಶೇಷಗಳು ಹೇಳ್ತಾ ಇದ್ದಾರೆ. ಉಳಿದ ಭಾಗವನ್ನು ನಾವು ನಾಳೆ ಹೇಳ್ತಾ ಇದ್ದೇನೆ. ಇದು ಒಂದು 3-4 ದಿವಸ ಆಗುತ್ತೆ. ಆದರೂ ಕೂಡ ಇಷ್ಟನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿಕೊಂಡ್ರೆ ವಾಯುದೇವರ ಮಹಾಮಹಿಮೆಗಳೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಅಷ್ಟು ಸಂಗ್ರಹ ಮಾಡಿರತಕ್ಕಂಥ ಒಂದು ಪ್ರೌಢಿಮೆ ರಾಘವೇಂದ್ರ ತೀರ್ಥದ್ದು ಅದ್ಭುತವಾದದ್ದು. ಅದನ್ನು ಮನದಟ್ಟು ಮಾಡ್ಕೊಂಡು ನಾವು ಪಾಲನೆ ಮಾಡ್ತಾ ಇದ್ವಿ ಅಂದರೆ ನಾವು ಎಲ್ಲೋ ಯಾವುದೋ ವಾಯುದೇವರ ಲೋಕಕ್ಕೆ ಹೊರಗಿರ್ತಾರೆ, ಆ ರೀತಿ ಇರುತ್ತೆ. ಅದಕ್ಕೆ ಮನಸ್ಸನ್ನು ಒಂದೇ ಕಡೆ ಇಟ್ಟು ನಿಶ್ಚಿಂತತೆಯಿಂದ ಬೇರೆ ಯಾವ ವ್ಯವಹಾರ ಇಟ್ಕೊಳ್ಳದಾಗಿ ಇದನ್ನು ಪಾರಾಯಣ ಮಾಡಿ ರಾಘವೇಂದ್ರ ತೀರ್ಥರ ವಾಯುದೇವರ ಪರಮಾತ್ಮನ ವಿಶೇಷ ಅನುಗ್ರಹ ಆಗುತ್ತೆ ಎಂಬುದಾಗಿ ಹೇಳ್ತಾ ಇವತ್ತಿನ ಈ ಒಂದು ಪಾಠದ ಮಾಲಿಕೆಯನ್ನು ಆ ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮರ್ಥ ಸನ್ಮಂಗಳಾನಿ ಭವಂತು. ನಾಳೆ ಸರಿಯಾಗಿ ಪುನಃ ಇದರ ಮುಂದಿನ ಭಾಗವನ್ನು 8 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ.